ಬ್ಯೂಟಿಫುಲ್ ಬರ್ಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸ್ಪಿರಿಚುವಲ್ ವರ್ಡ್ ಟ್ಯಾರೋ. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಇನ್ನೊಂದು ಪಿಕ್ ಕಾರ್ಡ್ ರೀಡಿಂಗ್ ಇಟ್ಕೊಂಡು ಬನ್ನಿ. ಇವತ್ತಿನ ರೀಡಿಂಗಲ್ಲಿ ನೋಡೋಣ, ಮುಂದಿನ 3 ವರ್ಷಗಳಲ್ಲಿ ನೀವು ಯಾರಾಗಲಿದ್ದೀರಿ ಅನ್ನೋದನ್ನು ನೋಡೋಣ. ಹೂ ವಿಲ್ ಯು ಬಿಕೇಮ್ ನೆಕ್ಸ್ಟ್ 3 years. ಓಕೆ, ಸೊ ಇದೊಂದು ಜನರಲ್ ರೀಡಿಂಗ್ ಆ್ಯಂಡ್ ಟೈಮ್ಲೆಸ್ ರೀಡಿಂಗ್. ಸೊ ಈ ರೀಡಿಂಗ್ನ ನೀವು ಯಾವಾಗ ಬೇಕಾದರೂ ನೋಡ್ಬೋದು ಆ್ಯಂಡ್ ಗೈಡೆನ್ಸ್ನ ಪಡ್ಕೊಳ್ಬೋದು. ಎಂದಿನಂತೆ ಇವತ್ತು ಕೂಡ ನಿಮ್ಮ ಮುಂದೆ 2 ಆಪ್ಷನ್ಸ್ ಇದೆ. ಡೇಟ್ ಆಫ್ ಬರ್ತ್ 1 to 15 ಪೈಲ್ ನಂಬರ್ 1, ಡೇಟ್ ಆಫ್ ಬರ್ತ್ 16 to 31 ಪೈಲ್ ನಂಬರ್ 2. ಓಕೆ, ಸೊ ಸಿಗೋಣ ನಿಮ್ಮ ರೀಡಿಂಗಲ್ಲಿ. ಪೈಲ್ ನಂಬರ್ 1. ಸೊ ಲೆಟ್ಸ್ ಸಿ 1 to 15. ಓಕೆ, ಇಲ್ಲಿಡೋಣ. ಆ್ಯಂಡ್ ಅದರ ಹಿಂದೆ ಮೆಸೇಜ್ ಇದೆ, ಅದು ಕೊನೆದಾಗ ನೋಡೋಣ ಏನು ಅಂತ. ಓಕೆ, ಪೈಲ್ ನಂಬರ್ 1. ರೆಸ್ಟ್ಲೆಸ್ ಎನರ್ಜಿ, ತುಂಬ ವೆಯ್ಟಿಂಗಲ್ಲಿದ್ದೀರಾ. ಮೇ ಬಿ ಕರಿಯರ್ ರಿಲೇಟೆಡ್, ರಿಲೇಷನ್ಶಿಪ್ ರಿಲೇಟೆಡ್ ಯಾವುದೇ ಇರ್ಬೋದು. ತುಂಬಾ ರೈಟ್ ನಾವು ನಿಮ್ಮ ಕರೆಂಟ್ ಎನರ್ಜಿ ತುಂಬಾ ವೆಯ್ಟಿಂಗ್ ಮಾಡುವಂಥ ಎನರ್ಜಿಯಲ್ಲಿದೆ. ಓಕೆ, ಸೊ ಎಲ್ಲಿ ನಿಂತ್ಕೊಂಡು ನೀವು ವೆಯ್ಟ್ ಮಾಡ್ತಾ ಇದ್ದೀರಾ ನೋಡಿ, ಅಲ್ಲಿ ಅಬಂಡೆನ್ಸ್ ನೀವು ಕಾಣ್ತಾ ಇಲ್ಲ ನಿಮಗೆ. ಓಕೆ, ಸೊ ಎಲ್ಲಿ ನಿಂತ್ಕೊಂಡು ನೀವು ಯೋಚನೆ ಮಾಡ್ತಾ ಇದ್ದೀರಾ, ಯಾವ ಸಿಚುವೇಷನಲ್ಲಿ ಇದ್ದು ನೀವು ಯೋಚನೆ ಮಾಡ್ತಾ ಇದ್ದೀರಾ ನೋಡಿ, ಅಲ್ಲಿ ಯಾವುದೇ ಥರದ ನಿಮಗೆ ಅಬಂಡೆನ್ಸ್ ಇಲ್ಲ. ಪೈಲ್ ನಂಬರ್ 1. ಸೊ ರೈಟ್ ನಾವು ತುಂಬಾ ರೆಸ್ಟ್ಲೆಸ್, ಮೇ ಬಿ ಹೆಲ್ತ್ ರಿಲೇಟೆಡ್ ಇರ್ಬೋದು, ಯಾವಾಗುತ್ತೆ ಹೇಗಾಗುತ್ತೆ ಅನ್ನೋ ಒಂದು ಭಾವ ಇರ್ಬೋದು. ಸೊ ಅಂಥ ಎನರ್ಜಿ, ಟ್ರಾಮಾ ಇದೆ. ಓಕೆ, ಸೊ ಎಸ್, ನನಗಿಲ್ಲಿ ಹೇಳ್ತಾ ಇದ್ದಾರೆ ಏನು ಅಂತಂದರೆ, ಇನ್ನು ಕೆಲವರು ಒಂದು ಸಿಚುವೇಶನ್ನ ಎಂಡ್ ಮಾಡೋದಕ್ಕೆ ತುಂಬಾ ಪ್ರಯತ್ನ ಪಡ್ತಾ ಇದ್ದೀರಾ. ಸೊ ಯಾವುದೇ ಇರ್ಬೋದು ಸಿಚುವೇಶನ್. ಸೊ ಇದು ಎಂಡ್ ಆಗಬೇಕು, ನನ್ನ ಲೈಫಲ್ಲಿ ಏನಾದರೂ ಚೇಂಜಸ್ ಬರಬೇಕು ಅನ್ನೋದು ತುಂಬ ಆ ಒಂದು ಎನರ್ಜಿಯಲ್ಲಿದ್ದೀರಾ. ಪೈಲ್ ನಂಬರ್ 1. ಓಕೆ, ಥ್ಯಾಂಕ್ ಯು ಸೋ ಮಚ್. ಎಸ್, ವೆಯ್ಟಿಂಗ್, ತುಂಬಾ ವೆಯ್ಟಿಂಗ್. ರೈಟ್ ನಾವು ಕರೆಂಟ್ ಎನರ್ಜಿ ತುಂಬಾ ವೆಯ್ಟಿಂಗಲ್ಲಿ. ನಿಮ್ಮ ಸಮಯ ಏನಿದೆ ನೋಡಿ, ನೀವು ವೆಯ್ಟ್ ಮಾಡಿಯೇ ವೇಸ್ಟ್ ಮಾಡ್ತಾ ಇದ್ದೀರಾ. ಪೈಲ್ ನಂಬರ್ 1. ಸೊ ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ನಿಮ್ಮಲ್ಲಿರುವಂತಹ ರಿಸೋರ್ಸಸ್ ಏನಿದೆ ನೋಡಿ, ಅದನ್ನು ಚೆನ್ನಾಗಿ ನೀವು ಯೂಸ್ ಮಾಡ್ತಾ ಇಲ್ಲ. ಪೈಲ್ ನಂಬರ್ 1. ನಿಮ್ಮಲ್ಲಿರುವಂತಹ ರಿಸೋರ್ಸಸ್, ಸಂಪನ್ಮೂಲ ಏನಿದೆ ನೋಡಿ, ಅದನ್ನು ಸರಿಯಾಗಿ ನೀವು ಯೂಸ್ ಮಾಡ್ತಾ ಇಲ್ಲ. ಮೇ ಬಿ ಇದು ಸ್ಕಿಲ್ ಇರ್ಬೋದು, ಪ್ರತಿಭೆ ಇರ್ಬೋದು ನಿಮ್ಮಲ್ಲಿರುವಂಥದ್ದು. ಸೊ ಅದನ್ನ ಸರಿಯಾಗಿ ಯೂಸ್ ಮಾಡೋದಕ್ಕಲ್ಲಿ ಹೇಳ್ತಾ ಇದ್ದಾರೆ. ಪ್ಯಾಷನ್ ಇದೆ, ಪ್ಯೂರಿಟಿ ಇದೆ, ಇಂಟ್ಯೂಷನ್ ಇದೆ, ಯಾಕೆ ಮತ್ತೆ ಅದನ್ನು ಯೂಸ್ ಮಾಡ್ತಾ ಇಲ್ಲ? ರೈಟ್ ನಾವು ನಿಮ್ಮಲ್ಲಿ ಏನಿದೆ ನೋಡಿ, ಅದರ ಮೇಲೆ ಹೆಚ್ಚಿನ ಗಮನನ ಕೊಡಿ. ಯಾವುದು ಇಲ್ಲ ನೋಡಿ, ಅದರ ಬಗ್ಗೆ ಟೈಮ್ ಯೋಚನೆ ಮಾಡಿ ಟೈಮ್ ವೇಸ್ಟ್ ಮಾಡಬೇಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಪೈಲ್ ನಂಬರ್ 1. ತುಂಬಾ ಕನ್ಫ್ಯೂಷನ್ಸ್ ಎನರ್ಜಿಯಲ್ಲಿದ್ದೀರಾ. ಆ್ಯಂಡ್ ಸ್ವಲ್ಪ ಇಲ್ಲಿ ಡಿವೈನ್ ಟೈಮ್ ಕೂಡ ಇದೆ. ಪೈಲ್ ನಂಬರ್ 1. ಓಕೆ, ಸೊ ಡಿವೈನ್ ಇಂಟರ್ವೆನ್ಷನ್ ನಡೀತಾ ಇದೆ ಇಲ್ಲಿ. ನಿಮಗೆ ಇನ್ನಷ್ಟು ಸ್ಟಡಿ ಮಾಡುವಂಥ ಅವಶ್ಯಕತೆ ಇದೆ. ಮೇ ಬಿ ಈ ಸ್ಟಡೀಸ್ ಏನಿದೆ ನೋಡಿ, ಇದು ನಿಮ್ಮ ಎಜುಕೇಷನ್ಸ್ ರಿಲೇಟೆಡ್ ಇರ್ಬೋದು, ನಿಮ್ಮ ಕರಿಯರ್ ರಿಲೇಟೆಡ್ ಇರ್ಬೋದು, ಎನಿ ಕೈಂಡ್ ಆಫ್. ಬಟ್ ಕನ್ಫ್ಯೂಷನ್ಸ್ ಇದೆ. ಎಸ್, ಬಾಟಮ್ ಆಫ್ ದ ಡೆಕ್ ದ ಮೂನ್ ಕಾರ್ಡ್. ಸ್ವಲ್ಪ ಸೀಕ್ರೆಟ್ ಎನರ್ಜೀಸ್ ಇದೆ, ಸ್ವಲ್ಪ ಮಿಸ್ಟೀರಿಯಸ್ ಎನರ್ಜಿ ಇದೆ, ಎಮೋಷನ್ಸ್ ತುಂಬಾ ಅಪ್ಸ್ ಆ್ಯಂಡ್ ಡೌನ್ಸ್ ಇದೆ, ಸ್ವಲ್ಪ ಡಾರ್ಕ್ ಎನರ್ಜಿ ಕೂಡ ಇದೆ. ಪೈಲ್ ನಂಬರ್ 1. ಓಕೆ, ಸೊ ಆದಷ್ಟು ನಿಮ್ಮ ಎನರ್ಜಿ ಏನಿದೆ ನೋಡಿ, ಅದನ್ನ ಪ್ರೊಟೆಕ್ಟ್ ಮಾಡಿ, ನಿಮ್ಮ ಆರಾನ ಪ್ರೊಟೆಕ್ಟ್ ಮಾಡಿ. ಯಾರ ಜೊತೆ ಕೂತ್ಕೊಳ್ತಾ ಇದ್ದೀರಾ, ಯಾರ ಜೊತೆ ಏನು ಮಾತಾಡ್ತಾ ಇದ್ದೀರಾ ಅನ್ನೋದನ್ನು ಫಸ್ಟ್ ಆಫ್ ಆಲ್ ಸರಿಯಾಗಿ ನೋಡಿ. ಯಾರ ಜೊತೆ ಏನನ್ನ ಶೇರ್ ಮಾಡ್ತಾ ಇದ್ದೀರಾ ಅನ್ನೋದು. ಓಕೆ, ಪೈಲ್ ನಂಬರ್ 1. ತುಂಬಾ ಕನ್ಫ್ಯೂಷನ್ ಸ್ಟೇಟಲ್ಲಿದ್ದೀರಾ ರೈಟ್ ನಾವು. ತುಂಬಾ ಸ್ಟಡಿ ಮಾಡುವಂಥ ಅವಶ್ಯಕತೆ ಇದೆ ನಿಮಗೆ. ಲೈಕ್ ನಿಮ್ಮ ಕಾನ್ಷಿಯಸ್ ಆ್ಯಂಡ್ ಸಬ್ ಕಾನ್ಷಿಯಸ್ ಮೈಂಡ್ ಎರಡನ್ನು ಕೂಡ ಸ್ಟಡಿ ಮಾಡುವಂಥ ಅವಶ್ಯಕತೆ ಇದೆ. ಕಾನ್ಷಿಯಸ್ಲಿ ಏನು ನಡೀತಾ ಇದೆ, ಸಬ್ ಕಾನ್ಷಿಯಸ್ಲಿ. ಫಾರ್ ಎಕ್ಸಾಂಪಲ್, ಸಬ್ ಕಾನ್ಷಿಯಸ್ ನಾನು ಯಾವುದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತಂದರೆ, ಹಣ ರಿಲೇಟೆಡ್ ಇರ್ಬೋದು. ಕೆಲವರು ಹೇಳ್ತಾರಲ್ವ, ಹಣ ಏನು ಮರದಲ್ಲಾಗತ್ತಾ ಅನ್ನೋದು. ಸೊ ಆ ಸಬ್ ಕಾನ್ಷಿಯಸ್ ಮೈಂಡಲ್ಲಿರುವಂತಹ ಒಂದು ಆ ಸ್ಟೇಟ್ಮೆಂಟ್ ಏನಿದೆ ನೋಡಿ, ಅದನ್ನ ಚೇಂಜ್ ಮಾಡುವಂಥ ಅವಶ್ಯಕತೆ ಇದೆ ಇಲ್ಲಿ. ನನ್ನಿಂದ ಆಗೋದಿಲ್ಲ, ಸಾಧ್ಯ ಇಲ್ಲ, ನಿಮ್ಮಿಂದ ಆಗೋದಿಲ್ಲ ಅಂತಂದರೆ ಯಾಕಾಗಲ್ಲ, ಕ್ವಶನ್ ಹಾಕುವಂಥ ಅವಶ್ಯಕತೆ ಇದೆ. ಓಕೆ, ಸೊ ಎನರ್ಜಿ ಮೇಲೆ ವರ್ಕ್ ಮಾಡುವಂಥ ಅವಶ್ಯಕತೆ ಇದೆ ಇಲ್ಲಿ. ವ್ಯಾಂಪೈರ್ ಎನರ್ಜಿ ನೋಡ್ತಾ ಇದ್ದೀನಿ. ಕೆಲವರು ನಿಮ್ಮ ಎನರ್ಜಿನ ಡ್ರೈನ್ ಮಾಡ್ಬೋದು. ಪೈಲ್ ನಂಬರ್ 1.
ಓಕೆ, ಸೊ ಅಂಥವರಿಗೆ ನಿಮ್ಮ ಎನರ್ಜಿನ ಕೊಡಬೇಡಿ. ಬಿಕಾಸ್ ದ ಮೂನ್ ಕಾರ್ಡ್ ಇದೆ, ಮೂನಲ್ಲಿ ಕೂಡ ದ ಡೆವಿಲ್ ಕಾರ್ಡ್ ಎನರ್ಜಿ ಸಿಗ್ತಾ ಇದೆ ನನಗೆ ಇಲ್ಲಿ. ಬಾಟಮ್ ಆಫ್ ದ ಡೆಕ್. ಓಕೆ, ಸೊ ಆದಷ್ಟು ಅಡಿಕ್ಷನ್ಸ್ ಏನಿದೆ ಆ್ಯಂಡ್ ಬಿಹೇವಿಯರ್ ಹೇಗಿದೆ, ನಿಮ್ಮದು ಆ್ಯಟಿಟ್ಯೂಡ್ ಹೇಗಿದೆ, ಅದರ ಮೇಲೆ ಸ್ವಲ್ಪ ಸ್ಟಡಿ ಮಾಡುವಂಥ ಅವಶ್ಯಕತೆ ಇದೆ. ಪೈಲ್ ನಂಬರ್ 1. ಓಕೆ, ಸೊ ಅಂಥ ಎನರ್ಜಿನ ರೈಟ್ ನಾವು ನಾನಿಲ್ಲಿ ನೋಡ್ತಾ ಇದ್ದೆ. ನಾನು 9 ಆಫ್ಟರ್ 10 ಹೇಳಿದೆ. 10 ಆ್ಯಂಡ್ 1 ಇಟ್ಸ್ ಅ ನ್ಯೂ ಬಿಗಿನಿಂಗ್ ಬಗ್ಗೆ ಮಾತಾಡುತ್ತೆ. ನಿಮಗೆ ಮನಸ್ಸಲ್ಲಿದೆ ಏನಾದರೂ ಹೊಸ ಬಿಗಿನಿಂಗ್ನ ಶುರು ಮಾಡಬೇಕು ಅನ್ನೋದು. ಪ್ಯಾಷನ್ ಕೂಡ ಇದೆ ನಿಮ್ಮಲ್ಲಿ, ಪ್ಯೂರಿಟಿ ಕೂಡ ಇದೆ, ಇಂಟ್ಯೂಷನ್ ಕೂಡ ಇದೆ. ಬಟ್ ಹೇಗೆ ಸ್ಟಾರ್ಟ್ ಮಾಡೋದು, ಏನು ಮಾಡೋದು, ರೈಟ್ ನಾವು ಸಿಚುವೇಶನ್ಸ್ ಏನಿದೆ ನೋಡಿ, ಸ್ವಲ್ಪ ನಿಮ್ಮದು ಹೇಗಿದೆ ಅಂತಂದರೆ ಇಟ್ಸ್ ಅಬೌಟ್ ಟೈಮ್ ಬಂದಾಗಲೇ ಸರಿಯಾಗೋದು ಅಂತ ಹೇಳ್ತಾರಲ್ವ, ಹಾಗೆ ರೈಟ್ ನಾವು ನಿಮ್ಮ ಟೈಮ್ ಕೂಡ ಅಷ್ಟೊಂದು ಸರಿಯಾಗಿಲ್ಲ, ಚೆನ್ನಾಗಿಲ್ಲ. ಓಕೆ, ಸೊ ಎಸ್ ಅಂಥ ಎನರ್ಜಿ ರೈಟ್ ನಾವು ನಾನಿಲ್ಲಿ ನೋಡ್ತಾ ಇದ್ದೀನಿ. ಇದು ಕೂಡ ಸಬ್ಕಾನ್ಷಿಯಸ್ ಬಗ್ಗೆ ಮಾತಾಡುತ್ತೆ ಆ್ಯಂಡ್ ಇದು ಕೂಡ ಸಬ್ಕಾನ್ಷಿಯಸ್ ಬಗ್ಗೆನೇ ಮಾತಾಡುತ್ತೆ. ಓಕೆ, ಸೊ ನಿಮ್ಮ ಡ್ರೀಮ್ಸ್ ಮೇಲೆ ಅದರ ಮೇಲೆ ಹೆಚ್ಚಿನ ಗಮನನ ಕೊಡಿ. ಬಿಕಾಸ್ ಅದು ನಿಮಗೆ ತುಂಬ ಮೆಸೇಜನ್ನು ಡೆಲಿವರಿ ಮಾಡ್ಬೋದು. ಪೈಲ್ ನಂಬರ್ 1. ಓಕೆ, ನಾನು ಹೇಳಿದ್ದು ನಿಮ್ಮ ಎನರ್ಜಿ, ಕರೆಂಟ್ ಎನರ್ಜಿ. ಸೊ ಲೆಟ್ಸ್ ಸಿ, ನೋಡೋಣ 3 ಇಯರ್ಸಲ್ಲಿ ನೀವು ಯಾರಾಗ್ತೀರಾ ಅನ್ನೋದನ್ನು ನೋಡೋಣ. ಪೈಲ್ ನಂಬರ್ 1. ಥ್ಯಾಂಕ್ ಯು ಸೋ ಮಚ್. ಪೈಲ್ ನಂಬರ್ 1. ವಾವ್, ನೈಟ್ ಆಫ್ ಪೆಂಟಿಕಲ್ಸ್. ಹೀಗೆ ಇಡೋಣ. ಓಕೆ, ಥ್ಯಾಂಕ್ ಯು ಸೋ ಮಚ್. 4 of Pentacles. Okay, 7 of Pentacles in the 4 of Pentacles. Wow, Queen of Wands. Nice move, pile number 1. Nice. ಸೊ ಹೇಳಿರುವಂತಹ ಗೈಡೆನ್ಸ್ ಏನಿದೆ ನೋಡಿ, ಮತ್ತೆ ಕೂಡ ನಾವು ನೋಡೋಣ ಗೈಡೆನ್ಸ್ ಏನಿದೆ. ಆ್ಯಂಡ್ ಚಾರಿಟಿ ಇದೆ ಬಾಟಮ್ ಆಫ್ ದ ಡೆಕ್. ಸೊ ಮತ್ತೆ ಕೂಡ ನಾವು ಗೈಡೆನ್ಸ್ ನೋಡೋಣ ಏನು ಅಂತ, ಏನು ಮಾಡಬೇಕು ಅಂತ. ಬಟ್ ಇವಾಗಕ್ಕೆ ನಾನು ಹೇಳಬೇಕು ಅಂತಂದರೆ, ರೈಟ್ ನಾವು ಎಲ್ಲಿ ನಿಂತ್ಕೊಂಡು ನೀವು ಅಬಂಡೆನ್ಸ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಿ ನೋಡಿ, ರೈಟ್ ನಾವು ಆ ಸಿಚುವೇಶನ್ ಅಷ್ಟೊಂದು ಚೆನ್ನಾಗಿಲ್ಲ, ಟೈಮ್ ಚೆನ್ನಾಗಿಲ್ಲ. ಓಕೆ, ಸೊ ನೋಡೋಣ ಅದಕ್ಕೆ ಏನು ಮಾಡಬೇಕು ಮತ್ತೆ ಅಂತ. ಗೈಡೆನ್ಸ್ ಕೂಡ ನಾವು ತೆಗೆದು ನೋಡೋಣ, ಇವಾಗಲೇ ನೋಡೋಣ. ರೈಟ್, ಮತ್ತೆ ಹೋಗೋದು ಬೇಡ. ಸೊ ಲೆಟ್ಸ್ ಸಿ. ಓಕೆ, ಇಲ್ಲಿ ನಾನು ಮೇಲೆ ಇಡ್ತಾ ಇದ್ದೀನಿ. ಓಕೆ, ಕಾಣೋದಿಲ್ಲ ಮಾತ್ರ. ಪೈಲ್ ನಂಬರ್ 1. Ten of Pentacles. Okay. Pile number 1. Queen of Swords. ನಾನು ಮೊದಲೇ ಹೇಳಿದೆ ಬೌಂಡ್ರೀಸ್ ನೋಡಿ, ಸರಿಯಾದ ಬೌಂಡ್ರೀಸ್ನ ಫಸ್ಟ್ ಆಫ್ ಆಲ್ ಸೆಟ್ ಮಾಡಿ. ಬಿಕಾಸ್ ನಿಮ್ಮ ಆರಾನ ಪ್ರೊಟೆಕ್ಟ್ ಮಾಡಬೇಕು ಅಂತಂದರೆ ಫಸ್ಟ್ ಆಫ್ ಆಲ್ ನೀವೊಂದು ಬೌಂಡ್ರೀಸ್ನ ಸೆಟ್ ಮಾಡಬೇಕಾಗತ್ತೆ. ಯಾರಲ್ಲಿ ಎಷ್ಟು ಮಾತಾಡಬೇಕು, ಹೇಗೆ ಮಾತಾಡಬೇಕು ಅನ್ನೋದು. ಸೊ ಯಾವಾಗ ನೋಡಿದ್ರು ಎಲ್ರಿಗೂ ಕಂಪ್ಯಾಷನೇಟ್ ಎನರ್ಜಿನ ತೋರಿಸ್ತಾ ಇರಬೇಡಿ, ನೋ ಸೆನ್ಸ್ ಎನರ್ಜಿನ ತೋರಿಸ್ತಾ ಇರಬೇಡಿ. ಸೊ ಸ್ವಲ್ಪ ನಿಮಗೆ ಕಡೂಸ್ ಆಗುವಂಥ ಅವಶ್ಯಕತೆ ಇದೆ. ಕಡೂಸ್ ಅಂತಂದರೆ, ಹಿಂದಿಯಲ್ಲಿ ಕಡೂಸ್ ಅಂತಂದರೆ ಐ ಡೋಂಟ್ ನೋ ವೈ ನನಗೆ, ಬಟ್ ಆ ಒಂದು ವರ್ಡ್ ಚಾನಲ್ ಆಯಿತು ಕಡೂಸ್ ಅನ್ನೋದು. ಓಕೆ, ಅಂತಂದರೆ ತುಂಬ ನಿಮಗೆ ಹೇಗಿರಬೇಕು ಅಂದರೆ ತುಂಬ ಗಟ್ಟಿ ಮನಸ್ಸು ಮಾಡ್ಕೊಳ್ಬೇಕಾಗತ್ತೆ. ತಕ್ಷಣ ನೀರಾಗೋದಲ್ಲ. ಯಾರನ್ನಾದರೂ ನಿಮ್ಮ ಮುಂದೆ ಯಾರಾದರೂ ಕೂಗಿದ ತಕ್ಷಣ ನೀವು ಅವರಿಗೆ ಭುಜನ ಕೊಡೋದು, ನೋ, ಆ ಥರ ಮಾಡೋದಕ್ಕೆ ಹೋಗಬೇಡಿ. ಬಿಕಾಸ್ ನಿಮ್ಮ ಸುತ್ತಮುತ್ತ ಏನಿದೆ ನೋಡಿ, ಒಂದು ಅಷ್ಟೊಂದು ಚೆನ್ನಾಗಿಲ್ಲ ಎನರ್ಜಿ ರೈಟ್ ನಾವು ಪೈಲ್ ನಂಬರ್ 1. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ಆದಷ್ಟು ಕ್ಲಾರಿಟಿನ ತೊಗೊಂಡು ಬನ್ನಿ. ಯಾರ ಜೊತೆ ನೀವು ಮಾತಾಡ್ತಾ ಇದ್ದೀರಾ, ಯಾವುದನ್ನು ಶೇರ್ ಮಾಡ್ತಾ ಇದ್ದೀರಾ ಅನ್ನೋದು ನಿಮಗೆ ತುಂಬಾ ಬೋಲ್ಡ್ ಆಗುವಂಥ ಅವಶ್ಯಕತೆ ಇದೆ. ರೈಟ್ ನಾವು ಕರೆಂಟ್ ಸಿಚುವೇಷನಲ್ಲಿ ತುಂಬಾ ಬೋಲ್ಡ್ ಆಗುವಂಥ ಅವಶ್ಯಕತೆ ಇದೆ. ಇನ್ನೊಂದು ಏನು ಅಂತಂದರೆ, ನಿಮ್ಮ ಫ್ಯಾಮಿಲಿ ಏನು ಹೇಳುತ್ತೆ ನೋಡಿ, ಅದನ್ನ ಕೇಳುವಂಥ ಅವಶ್ಯಕತೆ ಇದೆ ನಿಮಗೆ. ಓಕೆ, ಸೊ ನಿಮ್ಮ ಫ್ಯಾಮಿಲಿ, ನಿಮ್ಮ ಆ್ಯನ್ಸಿಸ್ಟರ್ಸ್ಗೆ ಪ್ರೇಯರ್ ಮಾಡ್ತೀರಾ ಅಂತಂದರೆ ತುಂಬ ಒಳ್ಳೆಯದು. ಆ್ಯಂಡ್ ಡೈಲಿ ಸೂರ್ಯದೇವರಿಗೆ ನೀವು ನೀರನ್ನು ಜಲ ಅರ್ಪಣೆ ಮಾಡ್ತೀರಂತಂದರೆ ಇನ್ನೂ ತುಂಬ ಒಳ್ಳೆಯದು.
ಜಲ ಅರ್ಪಣೆ, ಅವ್ರನ್ನ ನೋಡಿಕೊಂಡು ಜಲ ಅರ್ಪಣೆ ಮಾಡೋದು ಆ್ಯಂಡ್ ಓಂ ಸೂರ್ಯಾಯ ನಮಃ ಅಂತ ಹೇಳುವಂಥದ್ದು. ಸೊ ಇದು ತುಂಬ ಒಳ್ಳೆಯದು. ಓಕೆ, ಪಾಲ್ ನಂಬರ್ 1. ಸೊ ಲೆಟ್ಸ್ ಸಿ, ಇವಾಗ ನೋಡೋಣ ನೀವು ಯಾರಾಗಲಿದ್ದೀರಾ ಅನ್ನೋದು. ಓಕೆ, ಇದರಿಂದ ಕೂಡ ಕಾರ್ಡ್ ತೆಗೆದು ಮತ್ತೆ ಮಾತಾಡ್ತೀನಿ. ಓಕೆ, ಸೊ ನಾನು ಕ್ಯಾಮ್ರಾದಲ್ಲಿ 444 ನೋಡಿದೆ. ಆ್ಯಕ್ಚುಲಿ ಯು ಆರ್ ಟೋಟ್ಲಿ ಪ್ರೊಟೆಕ್ಟೆಡ್ ಪಾಲ್ ನಂಬರ್ 1. ಓಕೆ, ಸೊ ನೀವು ತುಂಬಾ ಪ್ರೊಟೆಕ್ಟ್ ಆಗಿದ್ದೀರಾ, ಬಟ್ ಸ್ಟಿಲ್ ನಿಮ್ಮ ಅವರನ್ನು ಪ್ರೊಟೆಕ್ಟ್ ಮಾಡಬೇಕಾಗತ್ತೆ ನೀವು. ಓಕೆ, ವಾವ್, ವೆರಿ ಗುಡ್. ದ ಹರೋಫಂಟ್, ಕಿಂಗ್ ಆಫ್ ಪೆಂಟಿಕಲ್ಸ್, ವೆರಿ ಗುಡ್, ವೆರಿ ಗುಡ್. ಆ್ಯಂಡ್ ವಾವ್, 6 of Wands. ನೋಡಿ, ಸಿಚುವೇಶನ್ಸ್ ಹೇಗಿದ್ದರೂ ಕೂಡ ರೈಟ್ ನಾವು ಬರುವ 3 ವರ್ಷ ಏನಿದೆ ನೋಡಿ, ನೀವು ವಿನ್ನರ್ ಆಗ್ತೀರಾ. ಯಾರಾಗಲಿದ್ದೀರಾ ಅಂತಂದರೆ ನೀವು ವಿನ್ನರ್ ಆಗ್ತೀರಾ. ಬಾಟಮ್ ಆಫ್ ದ ಡೆಕ್, ಹ್ಯಾಂಗ್ಡ್ ಮ್ಯಾನ್, ವೆರಿ ನೈಸ್, ಬ್ಯೂಟಿಫುಲ್. ಓಕೆ, ಸೊ ಎಸ್, ಪಾಲ್ ನಂಬರ್ 1 ನಾನು ಹೇಳಿರುವಂಥ ಗೈಡೆನ್ಸ್ನ ನೀವು ಫಾಲೋ ಮಾಡಿದರೆ, ಲೈಕ್ ಕ್ವೀನ್ ಆಫ್ ವಾನ್ಸ್, ಕ್ವೀನ್ ಆಫ್ ಸೋರ್ಡ್ಸ್ ನಿಮಗೆ ತುಂಬ ಹಾರ್ಶಾಗಿ ಕಾಣ್ಬೋದು. ಬಟ್ ಇವಳು ಹಾರ್ಶಾಗಿ ಕಂಡರೂ ಕೂಡ ಇವಳಲ್ಲೂ ಕೂಡ ಒಂದು ಮಮತೆ, ಕರುಣೆ ಇದೆ. ಬಟ್ ಅದು ಯಾವಾಗಲೂ ತೋರಿಸ್ಕೊಡೋದಿಲ್ಲ. ಸೊ ನೀವು ಆ ಥರ ಆಗಬೇಕಾಗತ್ತೆ, ನೀವು ಆ ಥರ ಆಗಬೇಕಾಗತ್ತೆ. ನೀವು ಕ್ವೀನ್ ಆಫ್ ವಾನ್ಸ್ ಆಗಬೇಕಾಗತ್ತೆ. ಆ್ಯಂಡ್ ಆಗ್ತೀರಾ ಕೂಡ ನೀವು. ಓಕೆ, ಸೊ ಎಸ್, ಪಾಲ್ ನಂಬರ್ 1 ತುಂಬಾ ಪ್ರಾಕ್ಟಿಕಲ್ ಅಪ್ರೋಚನ್ನು ಇಟ್ಕೊಳ್ತೀರಾ ನೀವು. ತುಂಬಾ ಪ್ರಾಕ್ಟಿಕಲ್ ಅಪ್ರೋಚನ್ನು ಇಟ್ಕೊಳ್ತೀರಾ ಆ್ಯಂಡ್ ಎಲ್ಲವನ್ನು ಬಿಟ್ಕೊಡೋದಿಲ್ಲ, ಎಲ್ಲವನ್ನು ಎಲ್ಲರ ಜೊತೆ ಹಂಚೋದಿಲ್ಲ. ಸೊ ಅಂಥ ಎನರ್ಜಿನ ರೈಟ್ ನಾವು ನಾನಿಲ್ಲಿ ನೋಡ್ತಾ ಇದ್ದೀನಿ. ಓಕೆ, ಸೊ ಮೊದಲು ಮೇಲಿನ ಕಾರ್ಡ್ ಬಗ್ಗೆ ಮಾತಾಡೋಣ, ಮತ್ತೆ ಇಲ್ಲಿ ಬರೋಣ. ಓಕೆ, ಸ್ವಲ್ಪ ನೀವು ಸೆಕ್ಯೂರ್ ಆಗ್ತೀರಾ. ನಿಮ್ಮ ಲೈಕ್ ಪರ್ಸ್ನಲ್ ರಿಲೇಟೆಡ್ ಸಿಚುವೇಶನ್ಸ್ ಇರಬಹುದು, ಇಲ್ಲಾಂದರೆ ಪ್ರೊಫೆಷ್ನಲ್ ರಿಲೇಟೆಡ್ ಇರ್ಬೋದು, ಫೈನಾನ್ಷಿಯಲಿ ನೀವು ತುಂಬಾ ಸ್ಟೇಬಲ್ ಆಗ್ತೀರಾ. ಪಾಲ್ ನಂಬರ್ 1, ಫೈನಾನ್ಷಿಯಲಿ ತುಂಬಾ ಸ್ಟೇಬಲ್ ಆಗ್ತೀರಾ. ಫೈನಾನ್ಷಿಯಲಿ ಒಂದು ಸ್ಥಿರತೆ ಅನ್ನೋದು ಬರುತ್ತೆ. ಹಣನ ಯಾವ ಥರ ಖರ್ಚು ಮಾಡಬೇಕು, ಹಣದ ಬಗ್ಗೆ ಏನು ಮಾತಾಡಬೇಕು, ಯಾರಲ್ಲಿ ಮಾತಾಡಬೇಕು, ಎಷ್ಟು ಮಾತಾಡಬೇಕು ಅನ್ನೋದು ಗೊತ್ತಾಗುತ್ತೆ. ಆ ಒಂದು ಎನರ್ಜಿನ ರೈಟ್ ನಾವು ನಾನಿಲ್ಲಿ ನೋಡ್ತಾ ಇದ್ದೀನಿ. ಓಕೆ, ಸೊ ಇನ್ನೊಂದು ಏನು ಅಂತಂದರೆ, ಬರುವ 3 years ನನಗೆ ಏನು ಅನಿಸ್ತಾ ಇದೆ ಅಂತಂದರೆ ಮೂಮೆಂಟ್ ಆಗುತ್ತೆ ನಿಮ್ಮ ಲೈಫಲ್ಲಿ. ಓಕೆ, ಸೊ ಈ ಮೂಮೆಂಟ್ ಏನಿದೆ ನೋಡಿ, ನಿಧಾನವಾಗಿ ಆಗುತ್ತೆ, ಬಟ್ ಆಗುತ್ತೆ. ಆಗುವಂಥ ಲಕ್ಷಣಗಳನ್ನೆಲ್ಲ ನೋಡ್ತಾ ಇದ್ದೀನಿ ನಾನು. ಓಕೆ, ಆ್ಯಂಡ್ ಇದಕ್ಕೋಸ್ಕರ ನೀವು ತುಂಬ ಹಾರ್ಡ್ ವರ್ಕ್ ಕೂಡ ಮಾಡ್ತೀರಾ. ಈ ಹಣ ಏನಿದೆ ನೋಡಿ, ಇದು ಶಾರ್ಟ್ಕಟ್ಟಿಂದ ಬರುವಂಥದ್ದಲ್ಲ. ನಿಮ್ಮ ಬೆವರಿಗೆ ನೀವೆಷ್ಟು ಬೆವರು ಹಾಕಿದ್ದೀರಾ ನೋಡಿ, ಅದಕ್ಕೆ ತಕ್ಕ ಫಲ ನಿಮಗೆ ಸಿಗುತ್ತೆ. ಓಕೆ, ಅದಕ್ಕೆ ತಕ್ಕ ನಿಮಗೆ ಫಲ ಸಿಗುತ್ತೆ. ಫೈನಾನ್ಷಿಯಲಿ ಸ್ಟೇಬಲ್ ಆಗ್ತೀರಾ ಆ್ಯಂಡ್ ಸ್ಪಿರಿಚುವಲಿ ಕೂಡ ತುಂಬಾ ನೀವು ತುಂಬಾ ಗ್ರೋ ಆಗ್ತೀರಾ. ಫೈನಾನ್ಷಿಯಲಿ ಗ್ರೋ ಆಗ್ತೀರಾ, ಸ್ಪಿರಿಚುವಲಿ ಗ್ರೋ ಆಗ್ತೀರಾ, ಸ್ಟೆಪ್ ಬೈ ಸ್ಟೆಪ್ ಆಗ್ತೀರಾ ಮಾತ್ರ. ಓಕೆ, ಸೊ ದೇವರ ಮೇಲಿನ ವಿಶ್ವಾಸ ಇನ್ನಷ್ಟು ಜಾಸ್ತಿ ಆಗುತ್ತೆ ನಿಮಗೆ. ಓಕೆ, ಸೊ ಕೆಲವೊಬ್ಬರಿಗೆ ಇವಾಗ ಇಲ್ಲದೇ ಇರಬಹುದು, ಬಟ್ ಬರುವ ಈ 3 years ಏನಿದೆ ನೋಡಿ, ನನಗಿಲ್ಲಿ ಆ ಥರ ಹೇಳ್ತಾ ಇದ್ದಾರೆ. ಏನು ಅಂತಂದರೆ, ನೀವು ದೇವರ ದಾಸ ಆಗಬಹುದು, ನೀವು ದೇವರ ದಾಸಿ ಆಗಬಹುದು. ಪಾಲ್ ನಂಬರ್ 1, ಬಿಕಾಸ್ ದೇವರು ಇನ್ನಷ್ಟು ನಿಮ್ಮನ್ನು ಅವರ ಹತ್ರ ಕರೆಸ್ತಾರೆ. ಬಿಕಾಸ್ ದ ಹರೋಫೆಂಟ್ ಇಲ್ಲಿ ಬಂದಿದೆ, ಸುಮ್ಮನೆ ಬಂದಿಲ್ಲ ಹೈರೋಫೆಂಟ್. ಓಕೆ, ಪಾಲ್ ನಂಬರ್ 1 ನಿಮ್ಮ ಲೈಫಲ್ಲಿ ಒಂದು ಒಳ್ಳೆ ಗುರು ಸಿಗ್ಬೋದು. ಓಕೆ, ಆ್ಯಂಡ್ ಯಾವುದಾದ್ರೂ ಒಂದು ಕೋರ್ಸನ್ನು ನೀವು ಜಾಯಿನ್ ಆಗ್ಬೋದು. ಆ ಒಂದು ಸೆಂಟರ್ ನಿಮ್ಮನ್ನು ಇನ್ನಷ್ಟು ಪ್ಯೂರಿಫೈ ಮಾಡಬಹುದು. ಪಾಲ್ ನಂಬರ್ 1, ಸೊ ಅಂಥ ಎನರ್ಜಿನ ರೈಟ್ ನಾನು ನೋಡ್ತಾ ಇದ್ದೀನಿ. ಫೈನಾನ್ಷಿಯಲ್ ರಿಲೇಟೆಡ್ ಸೆಕ್ಯೂರ್ ಆಗುತ್ತೆ. ಹಾಗಂತ ಹೇಳಿಬಿಟ್ಟು ಇವಾಗ ಏನು ಮಾಡದೆ ಕೂತ್ಕೊಳ್ಬೇಡಿ. ಫಸ್ಟ್ ಆಫ್ ಆಲ್ ನಿಮ್ಮ ಎನರ್ಜಿ ಮೇಲೆ ವರ್ಕ್ ಮಾಡಿ, ನಿಮ್ಮ ಆರನ್ನ ಪ್ರೊಟೆಕ್ಟ್ ಮಾಡಿ. ನಾನಿವಾಗ ಏನು ಹೇಳಿದೆ ನೋಡಿ, ಅದನ್ನು ಮಾಡಿ. ಓಕೆ, ಸೊ ಸರ್ಪ್ರೈಸಸ್ ಎನರ್ಜಿನ ನೋಡ್ತಾ ಇದ್ದೀನಿ. ಸರ್ಪ್ರೈಸಸ್ ಎನರ್ಜಿ ಆ್ಯಂಡ್ ಫೈನಾನ್ಷಿಯಲ್ ರಿಲೇಟೆಡ್ ಸ್ಪೆಷಲಿ ನನಗೆ ಸರ್ಪ್ರೈಸಸ್ ಎನರ್ಜಿ ನೋಡೋದಕ್ಕೆ ಕಾಣ್ತಾ ಇದೆ. ಆ್ಯಂಡ್ ಕ್ವೀನ್ ಆಫ್ ವಾನ್ಸ್ ಇದೆ ಇಲ್ಲಿ. ಕ್ವೀನ್ ಆಫ್ ವಾನ್ಸ್ ಈಸ್ ಲೈಕ್, ಕ್ವೀನ್ ಆಫ್ ವಾನ್ಸಲ್ಲಿ 2 ಥರದ ಎನರ್ಜಿ ಇದೆ. ಒಂದು ಹೈ ಪ್ರಿಸ್ಟೆಸ್ ಎನರ್ಜಿ ಇದೆ, ಇನ್ನೊಂದು ಎಂಪ್ರೆಸ್ ಎನರ್ಜಿ ಇದೆ.
ಕ್ವೀನ್ ಆಫ್ ವಾನ್ಸ್ ಯಾವಾಗ ಬೇಕಾದರೂ ಹೇಗೂ ಏನೋ ಅವಳ ಎನರ್ಜಿನ ಅವಳು ಮೇಂಟೈನ್ ಮಾಡ್ತಾಳೆ. ಅವಳಿಗೆ ಕರುಣಾಮಯ ಆಗೋದಕ್ಕೂ ಗೊತ್ತು ಆ್ಯಂಡ್ ಜನರನ್ನ ಸ್ಕ್ಯಾನ್ ಮಾಡೋದಕ್ಕೂ ಕೂಡ ಗೊತ್ತು. ಕ್ವೀನ್ ಆಫ್ ವಾನ್ಸ್ ಆ ಥರ. ಸೊ ನೀವು ಕ್ವೀನ್ ಆಫ್ ವಾನ್ಸ್ ಆಗ್ತೀರಾ, ಆ ಒಂದು ಎನರ್ಜಿನ ಕ್ಯಾರಿ ಮಾಡ್ತೀರಾ, ಎಲ್ಲ ರೀತಿಯಲ್ಲಿ ಬ್ಯಾಲೆನ್ಸ್, ಸ್ಪಿರಿಚುವಲಿ ಬ್ಯಾಲೆನ್ಸ್ ಆಗೋದು. ಆ್ಯಂಡ್ ನಿಮ್ಮನ್ನು ಹೇಗೆ ಅಂತ ಹೇಳಿ ನಾನು, ನೀವು ನಂಬಿರುವಂತಹ ದೇವರು, ದೈವ ಎಲ್ಲ ಏನಿದೆ ನೋಡಿ, ನಿಮ್ಮನ್ನೇ ತುಂಬ ಚೆನ್ನಾಗಿ ಪ್ರೊಟೆಕ್ಟ್ ಮಾಡ್ತಾ ಇದೆ. ಈವಾಗಲೂ ಕೂಡ ತುಂಬ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ. ಓಕೆ, ಭಯ ಪಟ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ತುಂಬ ಚೆನ್ನಾಗಿ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ನಿಮಗೆ ಗೆಲುವಿದೆ. ನೀವು ವಿಕ್ಟ್ರಿನ ನಿಮ್ಮದಾಗಿಸಿಕೊಳ್ತೀರಾ. ಇದು ಕರಿಯರ್ ರಿಲೇಟೆಡ್ ಇರ್ಬೋದು, ಸ್ಪಿರಿಚುವಲ್ ರಿಲೇಟೆಡ್ ಇರ್ಬೋದು, ಎಮೋಷ್ನಲಿ, ಫಿಸಿಕಲಿ, ಫೈನಾನ್ಷಿಯಲಿ ಎಲ್ಲ ರೀತಿಯಲ್ಲಿ ನೀವು ವಿನ್ನರ್ ಆಗ್ತೀರಾ. ಅದು ಯಾವುದೇ ಸಿಚುವೇಶನ್ಸ್ ಇರಲಿ, ಹೇಗೆ ಇರಲಿ. ಬಿಕಾಸ್ ನಿಮಗೆ ದೇವರ ಮೇಲೆ ಎಷ್ಟು ವಿಶ್ವಾಸ ಇದೆ ನೋಡಿ, ದೇವರು ಅಷ್ಟು ನಿಮ್ಮನ್ನು ಪುಷ್ ಮಾಡ್ತಾರೆ ಈ ಒಂದು ಸಿಚುವೇಶನ್ಸಿಂದ. ಬಿಕಾಸ್ ಕ್ವೀನ್ ಆಫ್ ವಾನ್ಸ್ ಇಲ್ಲಿ ಬಂತು ಅಂತಂದರೆ, ಫಾರ್ ಮೀ ಕ್ವೀನ್ ಆಫ್ ವಾನ್ಸ್ ನಮ್ಮಲ್ಲಿರುವಂಥ ಎಲ್ಲ ಏಂಜಲ್ಸ್, ನಮ್ಮಲ್ಲಿರುವಂಥ ಎಲ್ಲ ಎಷ್ಟೊಂದು ರಿಲಯನ್ಸ್ ಇದೆ ನೋಡಿ, ಅದೆಲ್ಲ ನಮ್ಮನ್ನು ಪ್ರೊಟೆಕ್ಟ್ ಮಾಡುತ್ತೆ. ಸೊ ಕ್ವೀನ್ ಆಫ್ ವಾನ್ಸ್ ಆ ಒಂದು ಎನರ್ಜಿನ ತಿಳಿಸುತ್ತೆ. ಸೊ ಎಲ್ರಿಗೂ ನಿಮ್ಮ ಎನರ್ಜಿನ ಬಿಟ್ಟು ಕೊಡೋದಿಲ್ಲ. ನಿಮಗೆಲ್ಲಾದರೂ ಹೇಗಾದರೂ ಒಂದು ಏನಾದರೂ ಸೆನ್ಸ್ ಆಗುತ್ತೆ, ಮುಂದೆ ಇರುವವರ ಜೊತೆ ನಾನು ಶೇರ್ ಮಾಡೋದು ಬೇಡ ಅನ್ನೋ ಒಂದು ಭಾವ ಬರುತ್ತೆ. ಓಕೆ, ಕ್ವೀನ್ ಆಫ್ ವಾನ್ಸ್ ಇಲ್ಲಿ ಆ ಎನರ್ಜಿ. ಆ್ಯಂಡ್ ಎಕ್ಸ್ಪ್ರೆಸಿವ್ ಆಗ್ತೀರಾ ನೀವು ತುಂಬಾ. ಇವಾಗ ನೀವು ಒಂದು ವೇಳೆ ಎಕ್ಸ್ಪ್ರೆಸಿವ್ ಇಲ್ಲ ಅಂತಂದರೆ ತುಂಬಾ ಎಕ್ಸ್ಪ್ರೆಸಿವ್ ಆಗ್ತೀರಾ. ನಿಮ್ಮ ಮನಸ್ಸಲ್ಲಿ ಏನಿದೆ ನೋಡಿ ಅದನ್ನ ಹೇಳಿಬಿಡ್ತೀರಾ. ಮುಂದೆ ಇರೋರು ಹೇಗೆ ಬೇಕಾದರೂ ಯೋಚನೆ ಮಾಡಲಿ, ಅದು ಅವ್ರಿಗೆ ಬಿಟ್ಟಿರೋದು. ಓಕೆ, ಸೊ ಆ ಒಂದು ಭಾವನ ನಾನಿಲ್ಲಿ ನೋಡ್ತಾ ಇದ್ದೀನಿ. ಸ್ಪಿರಿಚುವಲಿ ತುಂಬಾ ಗ್ರೋ ಆಗ್ತಾ ಇದ್ದೀರಾ. ನಿಮ್ಮಲ್ಲಿ ಗುರು ಆಗುವಂತಹ ಒಂದು ಕ್ವಾಲಿಟಿ ಇದೆ, ಟೀಚರ್ ಆಗುವಂತಹ ಒಂದು ಕ್ವಾಲಿಟಿ ಇದೆ. ಆ್ಯಂಡ್ ಕಿಂಗ್ ಆಫ್ ಪೆಂಟಿಕಲ್ಸ್ ಯಾರಿಗೆ ತಾನೇ ಬೇಡ. ಓಕೆ, ಸೊ ಕಿಂಗ್ ಆಫ್ ಪೆಂಟಿಕಲ್ಸ್ ನೋಡಿ ಎಷ್ಟು ಚೆನ್ನಾಗಿ ಕೂತ್ಕೊಂಡಿದ್ದಾರೆ. ಒಂದು ಆರಾಮದಾಯಕ ಒಂದು ಸೋಫಾದಲ್ಲಿ ಆ್ಯಂಡ್ ಸೂಟ್ ಬೂಟ್ ಎಲ್ಲ ಹಾಕ್ಕೊಂಡು. ಸೊ ಇದೇ ಆಗಲಿದ್ದೀರಾ ನೀವು, ಸಕ್ಸಸ್ಫುಲ್ ಆಗಲಿದ್ದೀರಾ ನೀವು. ಸೊ ನಿಮ್ಮ ಟೈಮ್ ಏನಿದೆ ನೋಡಿ ಅದು ಚೇಂಜ್ ಆಗುತ್ತೆ. ರೈಟ್ ನಾವು ವಿಲ್ ಆಫ್ ಫಾರ್ಚೂನ್ ಎನರ್ಜಿಯಲ್ಲಿದೆ. ಸೊ ಈ ಎನರ್ಜಿ ಎಂಡ್ ಆದ ತಕ್ಷಣ ನಿಮ್ಮ ಹೊಸ ಟೈಮ್ ಶುರುವಾಗುತ್ತೆ. ಕಿಂಗ್ ಆಫ್ ಪೆಂಟಿಕಲ್ಸ್ ಟ್ರೆಡಿಷ್ನಲ್ ಡೆಕ್ಕಲ್ಲಿ ನೀವು ನೋಡಿದರೆ ಮೆಡಿಟೇಷನ್ ಮಾಡ್ತಾ ಇರುವಂಥದ್ದು. ಬಿಕಾಸ್ ಇವರು ಒಂದೇ ಕಾರ್ಡ್ ಹಣನ ಇಟ್ಕೊಂಡು ಮೆಡಿಟೇಷನ್ ಮಾಡೋದು. ಮೆಡಿಟೇಷನ್ ಇನ್ ದ ಸೆನ್ಸ್, ಈ ಹಣನ ನಾನು ಯಾವ ಥರ ಯೂಸ್ ಮಾಡಲಿ, ಹೇಗೆ ಮಾಡಲಿ, ಏನು ಮಾಡಲಿ, ಮುಂದೆ ಇರೋರಿಗೆ ನಾನು ಯಾವ ಥರ ಹೆಲ್ಪ್ ಮಾಡಲಿ ಅನ್ನೋದು. ಸೊ ಮುಂದೆ ನೀವು ಚಾರಿಟಿ ಕೂಡ ಮಾಡ್ಬೋದು, ಚಾರಿಟಿ ವರ್ಕ್ ಕೂಡ ಮಾಡ್ಬೋದು. ಒಂದು ಒಳ್ಳೆ ಜಾಬನ್ನು ಕೂಡ ನೀವು ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ ಬರುವ 3 ಇಯರ್ಸಲ್ಲಿ. ಬೇಕಾದರೆ ನೀವು ಇವಾಗ ನೋಡ್ತಾ ಇದ್ದೀರಲ್ವಾ, ಆಫ್ಟರ್ 3 ಇಯರ್ಸ್ ವಾಪಸ್ ಈ ರೀಡಿಂಗನ್ನು ಚೆಕ್ ಮಾಡಿ, ಆವಾಗ ನಿಮಗೆ ಆನ್ಸರ್ ಸಿಗಬಹುದು. ಓಕೆ, ಸೊ ಅಂಥ ಎನರ್ಜಿನ ರೈಟ್ ನಾವು ನಾನಿಲ್ಲಿ ನೋಡ್ತಾ ಇದ್ದೀನಿ. ಕಮಿಟ್ಮೆಂಟ್, ಒಂದು ಒಳ್ಳೆ ಕಮಿಟ್ಮೆಂಟ್, ಮದುವೆ ಕೂಡ ಇದೆ ಇಲ್ಲಿ. ಓಕೆ, ಸೊ ಮದುವೆ ಕೂಡ ಇದೆ. ಬಾಸ್ ಲೇಡಿ ಆಗಲಿದ್ದೀರಾ ನೀವು. ಜನರರ ಬಗ್ಗೆ ಹೋಗಬೇಡಿ, ಬಟ್ ಯು ಆರ್ ದ ಬಾಸ್. ನಿಮ್ಮ ಬಾಸ್ ನೀವೇ, ಬೇರೆ ಯಾರೂ ಅಲ್ಲ. ಆ ಒಂದು ಎನರ್ಜಿನ ರೈಟ್ ನಾವು ನೋಡ್ತಾ ಇದ್ದೀನಿ ಇಲ್ಲಿ. ಸೊ ಲೆಟ್ಸ್ ಸಿ ಬೇರೆ ಏನೆಲ್ಲ ಗೈಡೆನ್ಸ್ ಇದೆ ಅಂತ ನೋಡೋಣ. ಆ್ಯಂಡ್ ಇನ್ನೊಂದು ಏನು ಅಂತಂದರೆ, ಬರುವ 3 ಇಯರ್ಸ್ ಏನಿದೆ ನೋಡಿ, ನಿಮ್ಮ ಡೈರೆಕ್ಷನ್ಸ್ ಏನು, ನೀವು ಯಾವ ಡೈರೆಕ್ಷನ್ಸ್ಗೆ ಹೋಗಬೇಕು ಅನ್ನೋದು ಕೂಡ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಯಾವುದನ್ನು ಅಟ್ಯಾಚ್ಡಲ್ಲಿ ಇಟ್ಕೊಳ್ಬೇಕು, ಯಾವುದನ್ನು ಡಿಟ್ಯಾಚ್ಮೆಂಟ್ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಿದೆ. ಬಿಕಾಸ್ ತುಂಬ ವಿಷಯಗಳಿಂದ ನೀವು ಡಿಟ್ಯಾಚ್ ಆಗ್ತೀರಾ. ಪೈಲ್ ನಂಬರ್ 1 ತುಂಬಾ ಡಿಟ್ಯಾಚ್ಡ್ ಆಗ್ತೀರಾ. ಸರೆಂಡರ್ ಟು ದ ಯೂನಿವರ್ಸ್, ನೀವು ಯೂನಿವರ್ಸಿಗೆ ಸರೆಂಡರ್ ಆಗ್ತೀರಾ. ಮೆಟೀರಿಯಲಿಸ್ಟಿಕ್ಲಿ ಏನು ಎಷ್ಟು ಅಟ್ಯಾಚ್ಡ್ ಆಗಿದ್ದೀರಿ ನೋಡಿ, ಅದರಿಂದೆಲ್ಲ ಡಿಟ್ಯಾಚ್ಡ್ ಆಗ್ತೀರಾ ನೀವು. ಓಕೆ, ಜ್ಞಾನೋದಯ ಅಂತ ಹೇಳ್ತಾರಲ್ಲ, ಎನ್ಲೈಟ್ಮೆಂಟ್. ಸೊ ಆ ಒಂದು ಎನರ್ಜಿನ ರೈಟ್ ನಾವು ನಾನಿಲ್ಲಿ ನೋಡ್ತಾ ಇದ್ದೀನಿ. ಓಕೆ, ಸೊ ಬಿಕಾಸ್ ಹ್ಯಾಂಗ್ಡ್ ಮ್ಯಾನ್ ಇದೆ. ಹ್ಯಾಂಗ್ಡ್ ಮ್ಯಾನ್ ಯಾವಾಗಲೂ ಸರೆಂಡರ್ ಆ್ಯಂಡ್ ಇದು ಡಿಟ್ಯಾಚ್ಮೆಂಟ್ ಬಗ್ಗೆ ಮಾತಾಡುತ್ತೆ. ಓಕೆ, ಸೊ ಲೆಟ್ಸ್ ಸಿ ಪೈಲ್ ನಂಬರ್ 1. ಏಂಜಲ್, ಎಸ್, ಎನಿಮಲ್ ಗಾರ್ಡಿಯನ್, ಟ್ರಸ್ಟ್ ಯುವರ್ ಇನ್ಸ್ಟಿಂಕ್ಟ್ಸ್. ನಿಮ್ಮ ಅಂತರಾತ್ಮ ಏನು ಹೇಳುತ್ತೆ ನೋಡಿ ಅದನ್ನು ಕೇಳಿ. ಬೇರೆ ಯಾರು ಅಂದರೂ ಏನು ಕೇಳೋದಕ್ಕೆ ಹೋಗಬೇಡಿ. ನಿಮ್ಮ ಅಂತರಾತ್ಮ ಏನು ಹೇಳುತ್ತೆ ನೋಡಿ ಅದನ್ನು ಕೇಳಿ. ಬಿಕಾಸ್ ನಿಮ್ಮ ಅಂತರಾತ್ಮಕ್ಕೆ ಚೆನ್ನಾಗಿ ಗೊತ್ತಿದೆ ನಿಮ್ಗೆ ಏನು ಬೇಕು, ಏನು ಬೇಡ ಅನ್ನೋದು. ಪ್ರೊಟೆಕ್ಷನ್ ಆ್ಯಂಡ್ ಸ್ಟ್ರೆಂತ್, ನಾನು ಇವಾಗಷ್ಟೇ ಹೇಳಿದೆ ಅಲ್ವಾ, ನಿಮ್ಮಲ್ಲಿ ನಿಮಗೆ ಪ್ರೊವೈಡ್ ಮಾಡ್ತಾರೆ, ಇಲ್ಲಿ ನಿಮಗೆ ಕೊಡ್ತಾ ಇದ್ದಾರೆ ದೇವರು.
ಏನು ಅಂತಂದರೆ ಪ್ರೊಟೆಕ್ಷನ್ನ ಕೂಡ ಕೊಡ್ತಾ ಇದ್ದಾರೆ ನಿಮಗೆ. ನಿಮ್ಮ ಲೈಫಲ್ಲಿ ಏನು ಬೇಕು ನೋಡಿ ಅದನ್ನ ಪ್ರೊವೈಡ್ ಕೂಡ ಮಾಡ್ತಾ ಇದ್ದಾರೆ. ಪಾಯಲ್ ನಂಬರ್ 1 ಸ್ಟ್ರೆಂತ್ ಕೂಡ ನಿಮಗೆ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಪಾಯಲ್ ನಂಬರ್ 1. ಫಸ್ಟ್ ಲೈಟ್ ಬಿಗಿನಿಂಗ್ ಅ ನ್ಯೂ ಸೈಕಲ್. ಎಸ್, ನ್ಯೂ ಸೈಕಲ್, ಹೊಸ ಸೈಕಲ್. ಓಕೆ, ನಿಮ್ಮ ಲೈಫಲ್ಲಿ ಫಸ್ಟ್ ಲೈಟ್ ಆ್ಯಂಡ್ ಹೊಸ ಸೈಕಲ್ ಶುರುವಾಗಲಿದೆ. ಸೊ ರೈಟ್ ನಾವು ಹೇಗಿದೆ ನೋಡಿ, ಅದರಲ್ಲಿ ನಿಮ್ಮನ್ನು ನೀವು ಕಳೆದುಕೊಳ್ಬೇಡಿ. ಸ್ಟಕ್ ಆಗಿದ್ದೀರಾ, ಇಲ್ಲಾಂದರೆ ಒಬ್ಬರನ್ನ ಪದೇ ಪದೇ ಯೋಚನೆ ಮಾಡ್ತಾ ಇದ್ದೀರಾ ಅಂತಂದರೆ ಮಾಡೋದಕ್ಕೆ ಹೋಗಬೇಡಿ. ಅದರಿಂದ ಹೊರಗೆ ಬರೋದಕ್ಕೆ ಪ್ರಯತ್ನ ಪಡಿ. ಯಾವ ಜನರಿಂದ ನಿಮ್ಗೆ ಅನಿಸ್ತಾ ಇದೆ ನೋಡಿ ನಿಮ್ಮ ಎನರ್ಜಿ ಡ್ರೈನ್ ಆಗ್ತಾ ಇದೆ, ಇಲ್ಲಾಂದರೆ ಇಲ್ಲಿ ನನಗೆ ಅಬಂಡೆನ್ಸ್ ಇಲ್ಲ ಅಂತಂದರೆ ಇಲ್ಲಿ ನನಗೆ ಉತ್ಪತ್ತಿ ಏನು ಸಿಗ್ತಾ ಇಲ್ಲ ಅಂತಂದರೆ ಯು ಹ್ಯಾವ್ ಟು ಟೇಕ್ ಅ ಡಿಸಿಷನ್ಸ್. ನಿಮಗೆ ಡಿಸಿಷನ್ಸ್ ತೊಗೊಳ್ಳುವಂಥ ಅವಶ್ಯಕತೆ ಇದೆ ಪಾಯಲ್ ನಂಬರ್ 1. ಓಕೆ, ಸೊ ಫೈನಲ್ ನಾನಿಲ್ಲಿ ಏಂಜಲ್ ಡೆಕ್ಕಿಂದ ನನಗಿಲ್ಲಿ ಹೇಳ್ತಾ ಇದ್ದಾರೆ. ಸೊ ಒಂದು ಕಾರ್ಡ್ ಏಂಜಲ್ ಡೆಕ್ಕಿಂದ ತೊಗೊಳ್ತಾ ಇದ್ದೀನಿ ನಾನು. ಥ್ಯಾಂಕ್ ಯು ಸೋ ಮಚ್ ಆರ್ಕ್ ಏಂಜಲ್ಸ್, ಗಾರ್ಡಿಯನ್ ಏಂಜಲ್ಸ್. ಲಿಸನ್ ಟು ಇಂಟ್ಯೂಷನ್. ಅಗೇನ್ ನಿಮ್ಮ ಅಂತರಾತ್ಮವನ್ನು ನಂಬುವಂಥ ಅವಶ್ಯಕತೆ ಇದೆ. ಬಿಕಾಸ್ ನೀವು ಡೌಟ್ ಹೆಚ್ಚು ಮಾಡ್ಕೊಳ್ತೀರಾ. ಲುಕ್ ಫಾರ್ ಅ ಸೈನ್. ನಿಮಗೆ ತುಂಬ ಸಲ ಸೈನ್ಗಳನ್ನು ಕೂಡ ಕಳಿಸಿರಬಹುದು ಪಾಯಲ್ ನಂಬರ್ 1. ಸೊ ಯಾವ ಥರದ ಸೈನ್ಗಳು ನಿಮಗೆ ನೋಡೋದಕ್ಕೆ ಸಿಗ್ತಾ ಇದೆ ಅನ್ನೋದನ್ನು ನೋಡಿ. ಏಂಜಲ್ಸ್ ನಂಬರ, ಫೆದರ್ಸ್, ಯಾವ ಥರ, ಸೊ ಅದನ್ನ ನೋಡುವಂಥ ಅವಶ್ಯಕತೆ ಇದೆ ನಿಮಗೆ. ಯಾವ ಥರದ್ದು ದೆರ್ ಈಸ್ ಸಮಥಿಂಗ್ ಬೆಟರ್, ನಿಮಗೋಸ್ಕರ ಏನೋ ಬೆಟರ್ಮೆಂಟ್ ವೆಯ್ಟ್ ಮಾಡ್ತಾ ಇದೆ ಪಾಯಲ್ ನಂಬರ್ 1. ಓಕೆ, ಸೊ ಲೆಟ್ಸ್ ಇದರಲ್ಲಿ ಏನಿದೆ, ಟ್ರಸ್ಟ್ ದ ಪ್ರೋಸೆಸ್ ಏನಿದೆ ನೋಡಿ ಅದನ್ನು ಟ್ರಸ್ಟ್ ಮಾಡಿ. ಓಕೆ, ಸೊ ಎಸ್, ದಿಸ್ ಇಸ್ ಪಾಯಲ್ ನಂಬರ್ 1. ಐ ಹೋಪ್ ಇವತ್ತಿನ ರೀಡಿಂಗ್ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಗೆ ಏನಾದರೂ ಪರ್ಸನಲ್ ರೀಡಿಂಗ್ ಬೇಕು ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ, ಅದು ಪೇಯ್ಡ್ ಆಗಿರುತ್ತೆ. ಸಿಗೋಣ ಇನ್ನೊಂದು ಒಳ್ಳೆ ರೀಡಿಂಗ್ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ನಂಬರ್ 2. ಸೊ ನಿಮ್ಮ ಡೇಟ್ ಆಫ್ ಬರ್ತ್ 16 to 31 ಅಲ್ಲಾಗಿದ್ದರೆ ಸೊ ಈ ರೀಡಿಂಗ್ ನಿಮ್ಮದು. ಸೊ ಇದನ್ನ ನಾನು ಮೇಲೆ ಇಡ್ತಾ ಇದ್ದೀನಿ ಬಿಕಾಸ್ ಬೇರೆ ಕಾರ್ಡ್ಸ್ ಇರೋದಕ್ಕೆ ಜಾಗ ಸಾಕಾಗೋದಿಲ್ಲ ಅದಕ್ಕೆ. ಸೊ ಲೆಟ್ಸ್ ಸಿ ಪಾಯಲ್ ನಂಬರ್ 2. ಪಾಯಲ್ ನಂಬರ್ 2 ತುಂಬಾ ಎಮೋಷನ್ಸ್ ಎಕ್ಸ್ಪ್ರೆಸ್ ಮಾಡೋದ ರೀತಿಯಲ್ಲಿ ರೈಟ್ ನಾವು ಎನರ್ಜಿ ಕಾಣ್ತಾ ಇದೆ ಪಾಯಲ್ ನಂಬರ್ 2 ನಿಮ್ಮದು. ಓಕೆ, ನಿಮ್ಗೆ ಅನಿಸುತ್ತೆ ಯಾರ ಜೊತೆನೂ ಏನೋ ಎಕ್ಸ್ಪ್ರೆಸ್ ಮಾಡೋದು ಬೇಡ, ಹೇಳೋದು ಬೇಡ. ಆ ಒಂದು ಎನರ್ಜಿ ತುಂಬ ಮೌನ ಧಾರಣೆ ಮಾಡ್ಕೊಂಡಿದ್ದೀರಾ ಪಾಯಲ್ ನಂಬರ್ 2 ಪೀಪಲ್. ಯಾರ ಜೊತೆನೂ ಏನೋ ಮನಸ್ಸಿಲ್ಲದೆ ಇರ್ಬೋದು. ಓಕೆ, ಅಂತ ಎನರ್ಜಿನ ರೈಟ್ ನಾವು ನಾನು ನೋಡ್ತಾ ಇದ್ದೀನಿ. ಸೊ ಮೇ ಬಿ ಪಾಯಲ್ ನಂಬರ್ 2 ರೈಟ್ ನಾವು ಸ್ಪಿರಿಚುವಲಿ ಕೂಡ ತುಂಬ ವರ್ಕ್ ಮಾಡ್ತಾ ಇದ್ದಾರೆ. ಮೆಡಿಟೇಷನ್ ಮಾಡ್ತಾ ಇರ್ಬೋದು, ಎನಿ ಕೈಂಡ್ ಆಫ್ ಸ್ಪಿರಿಚುವಲಿ ವರ್ಕ್ ಏನಾದರೂ ಮಾಡ್ತಾ ಇರಬಹುದು ನೀವು ಪಾಯಲ್ ನಂಬರ್ 2 ಅಂತ ಒಂದು ಎನರ್ಜಿನ ರೈಟ್ ನಾವು ನಾನಿಲ್ಲಿ ನೋಡ್ತಾ ಇದ್ದೀನಿ. ಎಸ್, ಆಪರ್ಚುನಿಟಿಗೋಸ್ಕರ ಕೂಡ ನೀವು ವೆಯ್ಟ್ ಮಾಡ್ತಾ ಇರ್ಬೋದು ಪಾಯಲ್ ನಂಬರ್ 2 ರೈಟ್ ನಾವು. ಆಪರ್ಚುನಿಟಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ. ನಾನು ಇದು ಮಾಡಲಾ, ನಾನು ಅದು ಮಾಡಲಾ. ಮೇ ಬಿ ಹಣದ ಬಗ್ಗೆ ತುಂಬ ರೈಟ್ ನಾವು ಚಿಂತೆ ಇರ್ಬೋದು ಪಾಯಲ್ ನಂಬರ್ 2 ನಿಮಗೆ. ಸೊ ಹಾಗಾಗಿ ನೀವು ಮೌನವಾಗಿದ್ದಿರ್ಬೋದು ಆ್ಯಂಡ್ ಯೋಚನೆ ಕೂಡ ನೀವು ಮಾಡ್ತಾ ಇರ್ಬೋದು. ಓಕೆ, ಸೊ ಎಮೋಷನ್ಸ್ ಎನರ್ಜಿನ ರೈಟ್ ನಾವು ನಾನು ಹೆಚ್ಚು ನೋಡ್ತಾ ಇದ್ದೀನಿ ಇಲ್ಲಿ. ಎಸ್, ಎಮೋಷನ್ಸ್, ಅಪ್ಸ್ ಆ್ಯಂಡ್ ಡೌನ್ಸ್, ಎಮೋಷನ್ಸ್. ಕೆಲವೊಮ್ಮೆ ಮೂಡ್ ಸ್ವಿಂಗ್ಸ್ ಹೇಳ್ತಾರಲ್ಲ ಆ ಥರ. ಕೆಲವೊಮ್ಮೆ ತುಂಬ ಸಿಟ್ಟು ಬರುತ್ತೆ, ಕೆಲವೊಮ್ಮೆ ಕಂಪ್ಯಾಷನಡ್ ಆಗುತ್ತೆ, ಕೆಲವೊಮ್ಮೆ ಮೋಟಿವೇಟ್ ಆಗ್ತೀರಾ, ಕೆಲವೊಮ್ಮೆ ಡಿಮೋಟಿವೇಟ್ ಆಗ್ತೀರಾ, ಕೆಲವೊಮ್ಮೆ ಏನೂ ಬೇಡ ಅಂತ ಅನಿಸುತ್ತೆ ನಿಮಗೆ. ಲೈಫಲ್ಲಿ ಏನೂ ಬೇಡ, ನಾನು ಏನೂ ಮಾಡಲ್ಲ ಇನ್ನೊಮ್ಮೆ ಅನಿಸುತ್ತೆ ನಿಮಗೆ ಇಲ್ಲ ಏನಾದರೂ ಮಾಡಬೇಕು ಅನ್ನೋದು. ಸೊ ಆ ಒಂದು ಎನರ್ಜಿಯಲ್ಲಿ ರೈಟ್ ನಾವು ಇದ್ದೀರಾ ಪಾಯಲ್ ನಂಬರ್ 2. ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ಓಕೆ, ಸೊ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ ಲೈಫನ್ನು, ಆದಷ್ಟು ಬ್ಯಾಲೆನ್ಸ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ ನೀವು ಅಂತ ಎನರ್ಜಿನ ರೈಟ್ ನಾವು ನಾನು ನೋಡ್ತಾ ಇದ್ದೀನಿ. ಕೆಲವರು ತುಂಬ ಜನರಿಗೆ ಹೇಳ್ತಾ ಇಲ್ಲ, ಕೆಲವರು ಇಲ್ಲಿ ಸೆಲ್ಫ್ ಡಿಸ್ಕವರಿ ಮಾಡ್ತಾ ಇದ್ದೀರಾ, ಇನ್ನರ್ ವರ್ಕ್ ಮಾಡ್ತಾ ಇದ್ದೀರಾ. ಸೊ ಮೇ ಬಿ ಏನಾದರೂ ಒಂದು ಕೋರ್ಸನ್ನು ಜಾಯ್ನ್ ಆಗಬೇಕು, ಸ್ಪಿರಿಚುವಲಿ ಏನಾದರೂ ಮಾಡಬೇಕು ಅಂತ ತುಂಬ ನಿಮಗೆ ಮನಸ್ಸಿನ ಒಳಗಡೆ ತುಂಬ ಇದೆ. ಆ ಥರ ಏನಾದರೂ ಮಾಡಬೇಕು ಅನ್ನೋದು. ಪಾಯಲ್ ನಂಬರ್ 2 ತುಂಬ ಪ್ಯೂರಿಟಿ ಇದೆ, ಏನಾದರೂ ಮಾಡಬೇಕು ಅನ್ನೋದು ನಿಮಗೆ. ಬಟ್ ಏನು ಅಂತಂದರೆ ಪಾಯಲ್ ನಂಬರ್ 2 ನಿಮ್ಮ
ಕಪ್ ಏನಿದೆ ನೋಡಿ ಅದನ್ನ ಯಾರ ಜೊತೆ ನೀವು ಶೇರ್ ಮಾಡೋದಿಲ್ಲ. ಕಪ್ ಯಾರ ಜೊತೆ ನೀವು ಶೇರ್ ಮಾಡೋದಿಲ್ಲ ಅಂತಂದರೆ ನೀವು ಎಕ್ಸ್ಪ್ರೆಸ್ ಮಾಡೋದಿಲ್ಲ ನಿಮ್ಮ ಫೀಲಿಂಗ್ಸನ್ನು ನಿಮ್ಮ ಒಳಗಡೆನೇ ಇಟ್ಟಿರ್ತೀರ ನೀವು ಅಂತ ಎನರ್ಜಿ. ತುಂಬಾ ಎಮೋಷ್ನಲ್ ಪರ್ಸನ್ ಆಗಿರಬಹುದು ನೀವು. ಓಕೆ, ಎಲ್ಲವನ್ನ ನಿಮ್ಮ ಒಳಗಡೆನೇ ನೀವು ಇಟ್ಕೊಳ್ತೀರಾ. ಓಕೆ, ಯಾರನ್ನು ಕೂಡ ಶೇರ್ ಮಾಡೋದಕ್ಕೆ ಹೋಗೋದಿಲ್ಲ. ಸೊ ಬೇರೆಯವರಿಗೆ ನೀವು ತುಂಬ ಹೆಲ್ಪ್ ಮಾಡ್ತೀರಾ, ಬಟ್ ನಿಮ್ಮ ಟೈಮ್ ಬಂದಾಗ ಯಾರೂ ನಿಮಗೆ ಹೆಲ್ಪ್ ಮಾಡೋದಿಲ್ಲ ಅಂತ ಎನರ್ಜಿನ ರೈಟ್ ನಾವು ನಾನು ನೋಡ್ತಾ ಇದ್ದೀನಿ ಇಲ್ಲಿ. ಓಕೆ, ಸೊ ಲೆಟ್ಸ್ ಸಿ ನೀವು ಯಾವ ಗೈಡೆನ್ಸ್ನ ಫಾಲೋ ಮಾಡಬಹುದು ಅನ್ನೋದನ್ನು ನೋಡೋಣ. ಓಕೆ, ಥ್ಯಾಂಕ್ ಯು ಸೋ ಮಚ್. ಫೈಲ್ ನಂಬರ್ 2, ದ ಹರ್ಮಿಟ್ ಕಾರ್ಡ್. ಎನ್ಲೈಟ್ಮೆಂಟ್ ಬಗ್ಗೆ ಮಾತಾಡ್ತಾ ಇಲ್ಲೂ ಕೂಡ ಎನ್ಲೈಟ್ಮೆಂಟ್ ಇದೆ. ಸೊ ನಿಮ್ಗೆ ಇನ್ನಷ್ಟು ಕಲಿಯೋದಿದೆ. ಫೈಲ್ ನಂಬರ್ 2, ಲೈಫ್ ಲೆಸನ್ಸ್ ಕಲಿಯೋದು ತುಂಬ ಇದೆ. ಅದಾದ ನಂತರ ನಿಮಗೆ ರೈಟ್ ನಾವು ನಿಮ್ಗೆ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಫೈಲ್ ನಂಬರ್ 2, ಪರ್ಪಸನ್ನು ಕಂಡುಹಿಡೀರಿ. ನಿಮ್ಮ ಪರ್ಪಸ್ ಏನು ಅನ್ನೋದು. ಫಾರ್ ಎಕ್ಸಾಂಪಲ್, ಏನಾದರೂ ಜಾಬ್ ಮಾಡ್ತಾ ಇದ್ದೀರಾ ಅಂತಂದರೆ ಅದರಲ್ಲಿ ನಿಮ್ಮ ಪರ್ಪಸ್ ಏನು, ಆ ಜಾಬಿಂದ ನಿಮಗೇನು ಉದ್ದೇಶ ಏನು, ಆ ಜಾಬನ್ನು ನೀವು ಸೇರೋದ್ರಿಂದ ನಿಮ್ಮ ಉದ್ದೇಶ ಏನು. ಸೊ ಆ ಥರ ನಿಮ್ಮ ಉದ್ದೇಶ ಏನಿದೆ ನೋಡಿ ಅದನ್ನ ಕಂಡುಹಿಡೀರಿ. ಲೈಫನ್ನು ಆದಷ್ಟು ನ್ಯೂಟ್ರಲ್ ಆಗಿ ಕಾಣಿ. ಫೈಲ್ ನಂಬರ್ 2, ಸುಖ ದುಃಖ ಎರಡೂ ನ್ಯೂಟ್ರಲ್ ಆಗಿ ನೋಡೋದಕ್ಕೆಲ್ಲ ಹೇಳ್ತಾ ಇದ್ರೆ ನಿಮಗೆ ಎಲ್ಲವನ್ನ ಹಿಡಿತದಲ್ಲಿ ಇಟ್ಕೊಳ್ಬೇಡಿ. ಫೈಲ್ ನಂಬರ್ 2, ಇದು ನಿಮಗೆ ಗೈಡೆನ್ಸ್. ಫಾಲೋ ಮಾಡಿದನಾ? ಓಕೆ, ಆ್ಯಂಡ್ ನಿಮ್ಮ ಹೆಲ್ತ್ ಮೇಲೆ ಹೆಚ್ಚಿನ ಗಮನನ ಕೊಡಿ. ಹೆಲ್ತ್ ಮೇಲೆ ಹೆಚ್ಚಿನ ಗಮನನ ಕೊಡೋದಕ್ಕೆ ಹೇಳ್ತಾ ಇದ್ದಾರೆ ನಿಮಗೆ. ಓಕೆ, ಆ್ಯಂಡ್ ಮೆಡಿಟೇಷನ್ ಮಾಡಿ, ತುಂಬ ಒಳ್ಳೆಯದು. ನೀವು ಮೆಡಿಟೇಷನ್ ಮಾಡ್ತೀರ ಅಂತಂದರೆ ವೆರಿ ಗುಡ್. ಬಿಕಾಸ್ ದ ಹೈ ಪ್ರಿಸ್ಟೆಸ್ ಮೆಡಿಟೇಷನ್ ಬಗ್ಗೆ, ದ ಹರ್ಮಿಟ್ ಮೆಡಿಟೇಷನ್ ಬಗ್ಗೆ, ಆ್ಯಂಡ್ 4 ಆಫ್ ಪೆಂಟಿಕಲ್ಸ್ ಕೂಡ ಅದರ ಬಗ್ಗೆನೇ ಇಲ್ಲಿ ಮಾತಾಡ್ತಾ ಇದೆ. ಫೈನಾನ್ಷಿಯಲಿ ತುಂಬ ಸ್ಟ್ರಗಲ್ ನಡೀತಾ ಇರ್ಬೋದು ರೈಟ್ ನಾವು ಫೈಲ್ ನಂಬರ್ 2 ನಿಮ್ಮ ಲೈಫಲ್ಲಿ. ಓಕೆ, ಸೊ ನಿಮಗೆ ಇಲ್ಲಿ ಏನು ಹೇಳ್ತಾ ಇದೆ, ಲೈಫ್ ಲೆಸನ್ನ ಕಲೀರಿ, ಎಕ್ಸ್ಪೀರಿಯೆನ್ಸ್ ಮಾಡಿ, ಬೇರೆಯವ್ರ ಜೊತೆ ಶೇರ್ ಕೂಡ ಮಾಡಿ, ನಿಮ್ಮ ಪರ್ಪಸ್ ಏನು ಅನ್ನೋದನ್ನು ಕಂಡುಹಿಡೀರಿ. ಎಲ್ಲವನ್ನ ನಿಮ್ಮ ಒಳಗಡೆನೇ ಸೀಮಿತ ಇಟ್ಕೊಳ್ಬೇಡಿ, ಬೇರೆಯವ್ರ ಜೊತೆ ಎಕ್ಸ್ಪ್ರೆಸ್ ಮಾಡಿ, ಬೇರೆಯವ್ರ ಜೊತೆ ಶೇರ್ ಕೂಡ ಮಾಡಬೇಕಾಗತ್ತೆ. ಆ್ಯಂಡ್ ಫೈಲ್ ನಂಬರ್ 2 ನಿಮಗೊಂದು ಅಡ್ವೈಸ್ನ ಕೊಡ್ತೀನಿ, ಯಾವತ್ತೂ ಕೂಡ ಹಣಕ್ಕೋಸ್ಕರ ಶಾರ್ಟ್ಕಟ್ನ ಯೂಸ್ ಮಾಡಬೇಡಿ. ಓಕೆ, ಸೊ ಲೆಟ್ಸ್ ಸಿ ಬರುವ 3 ವರ್ಷದಲ್ಲಿ ನೀವು ಯಾರಾಗಲಿದ್ದೀರಾ ಅನ್ನೋದನ್ನು ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಫೈಲ್ ನಂಬರ್ 2, ಓಕೆ, ಥ್ಯಾಂಕ್ ಯು. ಓಕೆ, ನೈಟ್ ಆಫ್ ಸೋರ್ಡ್ಸ್. ವಾರಿಯರ್ ಆಗಲಿದ್ದೀರಾ ನೀವು. ಏನೇ ಸಿಚುವೇಶನ್ಸ್ ಬಂದರೂ ಕೂಡ ಐ ಆಮ್ ರೆಡಿ, ಬಾ ಇವಾಗ ನೋಡ್ತೀನಿ ಅನ್ನೋದು. ಓಕೆ, ಸೊ ಲೆಟ್ಸ್ ಸಿ ಫೈಲ್ ನಂಬರ್ 2, ಡೆತ್. ದೊಡ್ಡ ಮಟ್ಟದ ಟ್ರಾನ್ಸ್ಫಾರ್ಮೇಷನ್. ಸೊ ನೀವು ಬರುವ 3 ವರ್ಷದಲ್ಲಿ ನಿಮ್ಮ ಮಾಸ್ಕ್ ಏನಿದೆ ನೋಡಿ ಅದನ್ನ ಕಿತ್ತು ಬಿಸಾಕ್ತೀರ ನೀವು. ಲೈಕ್ ಯಾರು ನಿಮ್ಮನ್ನು ದಡ್ರು ಹೆಡ್ರು ಅಂತ ಯಾರು ಅಂದ್ಕೊಂಡಿದ್ರಿ ನೋಡಿ, ಅವರಿಗೆ ಮುಖಕ್ಕೆ ಒಂದು ಏನು ಹೇಳ್ತಾರೆ, ಒಂದು ತಟ್ಟಿದ ಹಾಗೆ, ಕಪಾಳಕ್ಕೆ ಬಡದ ಹಾಗೆ. ಓಕೆ, ಸೊ ಅಂತ ಎನರ್ಜಿನ ರೈಟ್ ನಾವು ನೋಡ್ತಾ ಇದ್ದೀನಿ. ಬಿಕಾಸ್ ನೀವು ನಿಮಗೋಸ್ಕರ ಪೋರ್ಟಲ್ನ ಓಪನ್ ಮಾಡ್ತಾ ಇದ್ದೀರಾ ಫೈಲ್ ನಂಬರ್ 2 ಪೀಪಲ್. ಓಕೆ, ಸೊ ದ್ಯಾಟ್ಸ್ ವೈ ಇವಾಗ ತುಂಬ ಸೈಲೆಂಟ್ ಇದ್ದೀರಾ. ಕೆಲವರು ಹೇಗೆ ಎನರ್ಜಿ ಇಲ್ಲಿ ಕಾಣ್ತಾ ಇದೆ ಅಂತಂದರೆ, ಸೊ ನಾನು ಮಾತಲ್ಲಿ ಏನು ಹೇಳೋದಿಲ್ಲ. ಓಕೆ, ಅದೊಂದು ನನಗಿಲ್ಲಿ ಹಾಡು ಬರ್ತದೆ, ಮಾತಿನಲ್ಲಿ ಹೇಳಲಾರೇನು ರೇಖೆಯಲ್ಲಿ ಗೀಚ, ಐ ಡೋಂಟ್ ನೋ ಹಾಗೆ ಅಲ್ಲಿ ಲಿರಿಕ್ಸ್ ಅನ್ನೋದು ನನಗೆ ಗೊತ್ತಿಲ್ಲ. ಬಟ್ ಆ ಒಂದು ಎನರ್ಜಿನ ನನಗಿಲ್ಲಿ ರೈಟ್ ನಾನು ಫೀಲ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಎಸ್, ನೀವು ನಿಮಗೋಸ್ಕರ ನೀವೇ ಪೋರ್ಟಲ್ನ ಓಪನ್ ಮಾಡ್ತೀರಾ. ಸೊ ಅದು ಹೇಗೆ ಸಾಧ್ಯ ಅಂತಂದರೆ ಮೆಡಿಟೇಷನ್ ಮಾಡಿ, ನಿಮ್ಮ ಮೇಲೆ ಹೆಚ್ಚಿನ ಗಮನನ ಕೊಡಿ, ಆ್ಯಂಡ್ ಎಲ್ಲವನ್ನ ಹಿಡಿತದಲ್ಲಿ ಇಟ್ಕೊಳ್ಬೇಡಿ. ನೀವೆಷ್ಟು ಹಿಡಿತದಲ್ಲಿ ಇಟ್ಕೊಳ್ತೀರಾ ನೋಡಿ ತುಂಬ ಕಷ್ಟ ಇದೆ. ನೀವು ಡಾರ್ಕ್ ಎನರ್ಜೀಸ್ ಇನ್ ದ ಸೆನ್ಸ್ ನೆಗೆಟಿವ್ ಎನರ್ಜಿನ ಅಟ್ರ್ಯಾಕ್ಟ್ ಮಾಡ್ಬೋದು. ನೆಗೆಟಿವ್ ಎನರ್ಜಿ ಅಂತಂದರೆ ನೆಗೆಟಿವ್ ಜನರನ್ನು ಕೂಡ ನೀವು ಅಟ್ರ್ಯಾಕ್ಟ್ ಮಾಡ್ಬೋದು. ಓಕೆ, ಸೊ ಯಾವುದನ್ನು ಕೂಡ ಹಿಡಿತದಲ್ಲಿ ಇಟ್ಕೊಳ್ಬೇಡಿ. ಸೆಲ್ಫ್ ಡಿಸ್ಕವರಿ, ಹರ್ಮಿಟ್ ಅದನ್ನೇ ತಿಳಿಸುತ್ತೆ, ಸೆಲ್ಫ್ ಡಿಸ್ಕವರಿ ಬಗ್ಗೆ ತಿಳಿಸುತ್ತೆ. ಇನ್ನಷ್ಟು ನಿಮ್ಮನ್ನು ಸಾಲಿಟ್ಯೂಡ್ ಮಾಡಿ ತಿಳ್ಕೊಳ್ಳುವಂಥದ್ದು. ಸಾಲಿಟ್ಯೂಡ್ ಅಂತ ಅಂದರೆ ಜನರಿಂದ ಪ್ರತ್ಯೇಕವಾಗಿ ಇರಿಸೋದು. ಪ್ರತ್ಯೇಕ ಯಾರಿಂದ
ಯಾರು ನಮಗೆ ಎಂಪವರ್ ಮಾಡ್ತಾ ಇಲ್ಲ ನೋಡಿ ಅವರಿಂದ. ಓಕೆ, ಸೊ ಎಸ್, ಅದೇ ಎಕ್ಸ್ಪೀರಿಯನ್ಸ್ ಏನಿದೆ ನೋಡಿ ಮುಂದೆ ನಿಮಗೆ ಒಂದು ದೊಡ್ಡ ಮಟ್ಟದ ವಿನ್ನಿಂಗ್ ಸಿಚುವೇಶನ್ನ ತಂದು ಕೊಡಿಸುತ್ತೆ. ರೈಟ್ ನಾವು ನಿಮ್ಮಲ್ಲಿ ಫೈನಾನ್ಷಿಯಲಿ ಪ್ರಾಬ್ಲಮ್ ಇರ್ಬೋದು, ಬಟ್ ಬರುವ 3 ಇಯರ್ಸಲ್ಲಿ ಏನಿದೆ ನೋಡಿ, ನೀವು ಫೈನಾನ್ಷಿಯಲಿ ಸ್ಟೇಬಲ್ ಇದೆ. ಇಲ್ಲಿ ಒಂದು ಒಳ್ಳೆ ಮನೆ, ಒಂದು ಒಳ್ಳೆ ಗಂಡ, ಒಂದು ಒಳ್ಳೆ ಹೆಂಡತಿ, ಮಕ್ಕಳು, ಮನೆ ಎಲ್ಲನೂ ನೋಡ್ತಾ ಇದ್ದೀನಿ 3 ಇಯರ್ಸಲ್ಲಿ. ಆ್ಯಂಡ್ ಬಿಗ್ ಟ್ರಾನ್ಸ್ಫಾರ್ಮೇಷನ್. ಸೊ ನೀವು ಯಾರು ಏನು ಎತ್ತ ಅನ್ನೋದು ಜನರು ನೋಡಿ ಶಾಕ್ ಆಗ್ತಾರೆ. ಓಕೆ, ಸೊ ಅಂಥ ಎನರ್ಜಿನ ರೈಟ್ ನಾವು ನಾನು ಇಲ್ಲಿ ನೋಡ್ತಾ ಇದ್ದೀನಿ. ಸೊ ಲೆಟ್ಸ್ ಸಿ, ಇದರಿಂದಲೂ ಕೂಡ ತಗೊಳ್ಳೋಣ ಕಾರ್ಡ್ಸ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಪೈಲ್ ನಂಬರ್ 2. Thank you, angels. Chariot, wow, 6 of Pentacles and Chariot. Pile number 2, ನಿಮ್ಮ ಮೇಲೆ ವರ್ಕ್ ಮಾಡೋದನ್ನು ಯಾವತ್ತೂ ಮರಿಬೇಡಿ. ಲೈಕ್ ಸೆಲ್ಫ್ ಲವ್ ಇರೋದು, ಸೆಲ್ಫ್ ಲವ್, ಟೇಕ್ ಕೇರ್ ಯುವರ್ ಸೆಲ್ಫ್, ನಿಮಗೆ ನೀವು ಗಿಫ್ಟ್ಸನ್ನು ಕೊಡೋದು, ಈ ಥರ ಮಾಡಿ. ಅಂತಂದರೆ ಹೇಗೆ ಅಂತಂದರೆ ನನಗಿಲ್ಲಿ ಹೇಳ್ತಾ ಇದ್ದಾರೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ವಿಷನಲ್ಲಿ ತೋರಿಸ್ತಾ ಇದ್ದಾರೆ ಏನು ಅಂತಂದರೆ, ಸಣ್ಣ ಸಣ್ಣ ಅಚೀವ್ಮೆಂಟನ್ನು ಇಟ್ಕೊಳ್ಳಿ. ಆ ಅಚೀವ್ಮೆಂಟ್ ಪೂರ ಆದ ತಕ್ಷಣ ನಿಮಗೇನಾದರೂ ನೀವು ಗಿಫ್ಟನ್ನು ಕೊಡುವಂಥದ್ದು. ಸೊ ಆ ಒಂದು ಎನರ್ಜಿನ ರೈಟ್ ನಾವು ನಾನಿಲ್ಲಿ ನೋಡ್ತಾ ಇದ್ದೀನಿ. Eight of Swords. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್. ನೋಡಿ, ನಾನು ಮೊದಲೇ ಹೇಳಿದೆ, ಬರುವ 3 ಇಯರ್ಸಲ್ಲಿ ನೀವು ವಾರಿಯರ್ ಆಗ್ತೀರಾ. ನಿಮ್ಮ ಲೈಫಲ್ಲಿ ಯಾವುದೇ ಥರದ ಸಿಚುವೇಶನ್ ಬಂದರೂ ಕೂಡ ಎಸ್ ಐ ಆಮ್ ರೆಡಿ. ಬಿಕಾಸ್ ಇಬ್ಬರ ಸೋಟ್ಸ್ ಇಲ್ಲಿ ನೀವು ನೋಡಿದರೆ ನೋಡಿ, ಎಸ್ ವಿ ಆರ್ ರೆಡಿ ಇದ್ದೇವೆ ನಾವು ಅನ್ನೋ ಆ ಒಂದು ಪೊಸಿಷನಲ್ಲಿ. ಓಕೆ, ಆ್ಯಂಡ್ ಇನ್ನೊಂದು ಏನು ಅಂತಂದರೆ, ನೀವು ಯಾರನ್ನ ಕೂಡ ಬಿಡೋದಿಲ್ಲ, ಯಾರನ್ನ ಕೂಡ ಬಿಟ್ಕೊಡೋದಿಲ್ಲ, ಯಾರನ್ನ ಕೂಡ ಬಿಡೋದಿಲ್ಲ. ಯಾರಾದರೂ ನಿಮ್ಗೆ ಏನಾದರೂ ಹಾರ್ಮ್ ಮಾಡೋದಕ್ಕೆ ಬರ್ತಾರೆ ಅನ್ನೋದು. ಓಕೆ, ಸೊ ಆವಾಗಲೇ ಗೊತ್ತಾಗುತ್ತೆ ನಿಮ್ಮ ರಿಯಲ್ ಫೇಸ್ ಏನು ಅನ್ನೋದು. ನೀವೆಷ್ಟು ಬಲಶಾಲಿ ಆಗಿದ್ದೀರಾ, ನೀವೆಷ್ಟು ಧೈರ್ಯಶಾಲಿ ಆಗಿದ್ದೀರಾ ಅನ್ನೋದು ಆವಾಗಲೇ ಗೊತ್ತಾಗೋದು ಜನರಿಗೆ. ಬಿಕಾಸ್ ಆ ಒಂದು ಎನರ್ಜಿ ನಿಮ್ಮ ಆ್ಯಕ್ಟಿವೇಟ್ ಆಗುತ್ತೆ. ಯಾವಾಗ ಆ್ಯಕ್ಟಿವೇಟ್ ಆಗುತ್ತೆ ಅಂತಂದರೆ, ದ ಹರ್ಮಿಟ್ ಕಾರ್ಡ್, ಸಾಲಿಟ್ಯೂಡ್, ನಿಮ್ಮನ್ನು ನೀವು ಡಿಸ್ಕವರೀಸ್, ನಿಮ್ಮ ಪರ್ಪಸ್ ಏನು ಅನ್ನೋದನ್ನು ನೀವು ಯಾವಾಗ ಹುಡುಕೋದಕ್ಕೆ ಶುರು ಮಾಡ್ತೀರ ನೋಡಿ ಆವಾಗ. ಆ್ಯಂಡ್ ಎಲ್ಲವನ್ನ ಹಿಡಿತದಲ್ಲಿ ಏನೋ ಬಿಡಿದೆ ಅಂತಂದರೆ ನಾನೇ, ನನ್ನಿಂದಲೇ, ಆ ಒಂದು ಅಹಂ ಎನರ್ಜಿನ ನೀವು ಬಿಟ್ಟಾಗ. ಪೈಲ್ ನಂಬರ್ 2. ಓಕೆ, ಫೈನಾನ್ಷಿಯಲಿ ಬ್ಯಾಲೆನ್ಸನ್ನು ನೋಡ್ತಾ ಇದ್ದೀನಿ. ನಿಮ್ಮ ಮನೇಲಿ ಕೂಡ ಹ್ಯಾಪಿನೆಸ್, ಖುಷಿ ಅಂಥದನ್ನು ನೀವು ತಂದು ಕೊಡ್ತಾ ಇದ್ದೀರಾ ನಿಮ್ಮ ಫ್ಯಾಮಿಲಿಗೆ. ನೀವೊಂದು ಲೆಗಸಿನ ಕ್ರಿಯೇಟ್ ಮಾಡ್ಬೋದು. ಪೈಲ್ ನಂಬರ್ 2. ಸೊ ಅಂಥ ಎನರ್ಜಿನ ರೈಟ್ ನಾವು ನಾನಿಲ್ಲಿ ನೋಡ್ತಾ ಇದ್ದೀನಿ. ಒಂದು ಒಳ್ಳೆ ಗಂಡ ಆಗ್ತೀರಾ, ಒಂದು ಒಳ್ಳೆ ಹೆಂಡತಿ ಆಗ್ತೀರಾ, ಒಳ್ಳೆ ಮಕ್ಕಳು. ಓಕೆ, ಪೈಲ್ ನಂಬರ್ 2. ಬಿಕಾಸ್ ಈ ಕಾರ್ಡಲ್ಲಿ 4 ಆಫ್ ವಾಂಡ್ಸ್ ಎನರ್ಜಿ ಕೂಡ ಇದೆ. ಓಕೆ, ವಿಕ್ಟ್ರಿ ಇದೆ, ಸಕ್ಸಸ್ ಇದೆ, ಆ್ಯಂಡ್ ತುಂಬ ಮಟ್ಟದ ಸಕ್ಸಸ್ಸನ್ನು ನಾನು ನೋಡ್ತಾ ಇದ್ದೀನಿ. ಬಿಕಾಸ್ ದ ಚಾರಿಯಟ್ ಕೂಡ ಇಲ್ಲಿದೆ. ಸೊ ನಿಮಗೆ ಗೊತ್ತಾಗುತ್ತೆ ಎಲ್ಲಿ ನಾನು ನನ್ನನ್ನು ನಾನು ಎಲ್ಲಿ ನಿಯಂತ್ರಣ ಮಾಡ್ಕೊಳ್ಬೇಕು, ಎಲ್ಲಿ ನಾನು ಹೆಚ್ಚು ಮಾತಾಡಬೇಕು ಆ್ಯಂಡ್ ಬಿಡಬೇಕು ಅನ್ನೋದು. ಓಕೆ, ಸೊ ಇಲ್ಲಿ ನಂಬರ್ ಇದೆ 68. ಪೈಲ್ ನಂಬರ್ 1ನಲ್ಲಿ 98 ಬಂದಿತ್ತು. ಸೊ ನಿಮ್ಮದಲ್ಲಿ 68. ಓಕೆ, ಸೊ ಎಸ್, ತುಂಬ ಫರ್ಟಿಲಿಟಿನ ನೋಡ್ತಾ ಇದ್ದೀನಿ. ಫೈನಾನ್ಷಿಯಲ್ ರಿಲೇಟೆಡ್ ಫರ್ಟಿಲಿಟಿ ಇದೆ. ನಿಮಗೆ ಹೊಸ ಪೋರ್ಟಲ್ ಕೂಡ ಓಪನ್ ಆಗುತ್ತೆ. ಪೈಲ್ ನಂಬರ್ 2. ಓಕೆ, ಆ್ಯಂಡ್ ಸಕ್ಸಸ್, ದ ಚಾರಿಟ್, ವಿಕ್ಟ್ರಿ, ಸಕ್ಸಸ್ ಆ್ಯಂಡ್ ಟ್ರಾವೆಲ್ ಬಗ್ಗೆ ಕೂಡ ಮಾತಾಡುತ್ತೆ. ಓಕೆ, ಸೊ ಲಾಟ್ಸ್ ಆಫ್ ಗಿಫ್ಟ್ಸ್. ಈ ಗಿಫ್ಟ್ಸ್ ನಿಮಗೆ ಅದೇ ನಾನು ಹೇಳಿದೆ ಅಲ್ವಾ, ಈ ಗಿಫ್ಟ್ ನಿಮಗೆ ಮಿಸ್ಟೀರಿಯಸ್ ವೇಯಲ್ಲಿ ಬರ್ಬೋದು. ಈ ಗಿಫ್ಟ್ ನಿಮಗೆ ಅಚಾನಕ್ಕಾಗಿ ಬರ್ಬೋದು, ಒಂದೇ ಸಲಕ್ಕೆ ಬರುತ್ತೆ ಅಂತ ಹೇಳೋದಿಲ್ಲ ನಾನು. ಓಕೆ, ಪೈಲ್ ನಂಬರ್ 2 ಆ್ಯಂಡ್ 8 ಆಫ್ ಸೋಟ್ಸ್ ಇದೆ ಇಲ್ಲಿ. 8 ಆಫ್ ಸೋಟ್ಸ್
ನೀವು ಎಷ್ಟೇ ಸ್ಟಕ್ ಆದರೂ ಕೂಡ ನಿಮಗೆ ಆಪ್ಷನ್ಸ್, ನಿಮ್ಮ ಇಂಟ್ಯೂಷನ್ ಏನಿದೆ ನೋಡಿ ಅದು ನಿಮಗೆ ದಾರಿನ ತೋರಿಸುತ್ತೆ. ಓಕೆ, ಬಿಕಾಸ್ ಇವಳು 2 ಸಾರ್ಟ್ಸನ್ನು ಇಟ್ಕೊಂಡಿದ್ದಾಳೆ ಇಲ್ಲಿ, ರೈಟ್. 2 ಆಫ್ ಸೋರ್ಟ್ಸ್ ಡಿಸಿಷನ್ಸ್ ಬಗ್ಗೆ ಮಾತಾಡುತ್ತೆ, 2 ಆಫ್ ಸೋರ್ಟ್ಸ್ ಆಪ್ಷನ್ಸ್ ಬಗ್ಗೆ ಮಾತಾಡುತ್ತೆ, ನಾಟ್ ಇಂಟ್ರೆಸ್ಟೆಡ್ ಎನರ್ಜಿ ಬಗ್ಗೆ ಮಾತಾಡುತ್ತೆ. ಸ್ವಲ್ಪ ನಿಮ್ಮ ಇಂಟ್ರೆಸ್ಟ್ ಏನಿದೆ ನೋಡಿ ಅದು ಕಡಿಮೆ ಆಗ್ಬೋದು. ಓಕೆ, ಸೊ ಅಂಥ ಎನರ್ಜಿನ ರೈಟ್ ನಾವು ನೋಡ್ತಾ ಇದ್ದೀನಿ. ಅಂತಂದರೆ ಯಾವುದ್ರ ಮೇಲೆ ನಿಮ್ಮ ಎನರ್ಜಿ ಕಡಿಮೆ ಆಗಬಹುದು ಅಂತಂದರೆ, ಲೈಕ್ ನಿಮ್ಗೆ ಯಾರು ಮೋಸ ಮಾಡಿದ್ದಾರೆ ನೋಡಿ ಅವ್ರದ್ದಾಗಿರ್ಬೋದು, ಆ್ಯಂಡ್ ನಿಮ್ಗೆ ಯಾರು ಹರ್ಟ್ ಮಾಡಿದ್ದಾರೆ ನೋಡಿ ಅವರ ಮೇಲೆ ಇಂಟ್ರೆಸ್ಟ್ ಏನಿದೆ ನೋಡಿ ಅದು ಕಡಿಮೆ ಆಗ್ಬೋದು. ಓಕೆ, ಸೊ ನಿಮ್ಮನ್ನು ನೀವೇ ಗುರುತಿಡಿಸೋದಕ್ಕೆ ಸ್ವಲ್ಪ ನಿಮಗೆ ಕಷ್ಟ ಅಂತ ಅನಿಸಬಹುದು ಪಾಯಿಲ್ ನಂಬರ್ 2, ಬಿಕಾಸ್ ಇಲ್ಲಿ ನೋಡಿ ಬಾಟಮ್ ಆಫ್ ದ ಡೆಕ್ 5 ಆಫ್ ಸೋರ್ಟ್ಸ್ ಆ್ಯಂಡ್ ಆಫ್ಟರ್ ಯು ನೋ ವಾಟ್ ಕ್ವೀನ್ ಆಫ್ ಸೋರ್ಟ್ಸ್. ಇಲ್ಲೂ ಕೂಡ ಸೋರ್ಟ್ಸನ್ನು ಇಟ್ಕೊಂಡಿದ್ದಾರೆ ಇವರು. ಅಂತಂದರೆ ಇಲ್ಲಿ ನನ್ನದೇ ರಾಜ್ಯ, ಇದು ನನ್ನ ಸಾಮ್ರಾಜ್ಯ, ನಾನು ಹೇಳೋದನ್ನು ಕೇಳಬೇಕು. ಓಕೆ, ಟ್ರಾನ್ಸ್ಫಾರ್ಮೇಷನ್ಸ್, ಇಲ್ಲಿ ದೊಡ್ಡ ಮಟ್ಟದ ಟ್ರಾನ್ಸ್ಫಾರ್ಮೇಷನ್ಸ್. ಈ ಒಂದು ಕಾರ್ಡಲ್ಲಿ ನೀವು ನೋಡಿದರೆ ಕ್ವೀನ್ ಆಫ್ ಸೋರ್ಟ್ಸ್ ಫುಲ್ ಫೇಸ್ ಕಾಣ್ತಾ ಇದೆ. ಟ್ರೆಡಿಷ್ನಲಲ್ಲಿ ಫೇಸ್ ಆಫ್ ಮಾತ್ರ ಕಾಣ್ತಾ ಇದೆ, ಇಲ್ಲಿ ಫುಲ್ ಕಾಣ್ತಾ ಇದೆ. ಈ ಕೂಗೋದು ಅಳೋದು ಎಲ್ಲ ಏನಿದೆ ನೋಡಿ ಅದೆಲ್ಲ ಸ್ಟಾಪ್ ಆಗುತ್ತೆ ಪಾಯಿಲ್ ನಂಬರ್ 2. ಕಂಪ್ಲೀಟ್ಲಿ ನನಗಿಲ್ಲಿ ಏನು ಅನಿಸ್ತಾ ಇದೆ ಅಂತಂದರೆ ಕಂಪ್ಲೀಟ್ಲಿಯಾಗಿ ಅದು ಸ್ಟಾಪ್ ಆಗುತ್ತೆ. ಓಕೆ, ಸೊ ಅಂಥ ಎನರ್ಜಿನ ರೈಟ್ ನಾವು ನೋಡ್ತಾ ಇದ್ದೀನಿ. ಸೊ ಲೆಟ್ ಸಿ ಏನು ಗೈಡೆನ್ಸ್ ಇದೆ ಅಂತ ನೋಡೋಣ ನಿಮಗೆ. ಪಾಯಿಲ್ ನಂಬರ್ 2, Pile number 2, ಹಂಟರ್. ಟ್ರ್ಯಾಕ್ ಡೌನ್ ಯುವರ್ ಫಿಯರ್ಸ್ ಆ್ಯಂಡ್ ಡಿಸೈರ್ಸ್. ನೋಡಿ ಹಂಟರ್, ನಾನಿಲ್ಲಿ ವಾರಿಯರ್ ಬಗ್ಗೆ ಮಾತಾಡಿದೆ, ಅಲ್ಲಿ ಇಲ್ಲಿ ಹಂಟರ್ ಬಂದಿದೆ. ಓಕೆ, ಸೊ ನಿಮ್ಮ ಫಿಯರ್ ಏನು, ನಿಮ್ಮ ಏನು, ನಿಮ್ಮ ಡಿಸೈರ್ಸ್ ಏನು ಅದನ್ನ ನೋಟ್ ಡೌನ್ ಮಾಡಿ ಪಾಯಿಲ್ ನಂಬರ್ 2. ಸೊ ಅದನ್ನ ನೋಟ್ ಡೌನ್ ಮಾಡುವಂಥ ಅವಶ್ಯಕತೆ ಇದೆ ನಿಮಗೆ. ಓಕೆ, ಸೊ ಲೆಟ್ ಸಿ ಬೇರೆ ಏನಿದೆ ಅಂತ ನೋಡೋಣ. ಥ್ಯಾಂಕ್ ಯು ಸೋ ಮಚ್. Pile number 2. Where love goes, life flows. ಪ್ರೀತಿ ಮಾಡುವಂಥದ್ದು, ನಿಮ್ಮನ್ನು ನೀವೆಷ್ಟು ಪ್ರೀತಿ ಮಾಡ್ತೀರೋ ನೋಡಿ ಅಷ್ಟೇ ಪ್ರೀತಿ ನಿಮಗೆ ವಾಪಸ್ ಸಿಗುತ್ತೆ. ಲೈಫ್ ಯಾವ ಥರ ಫ್ಲೋ ಆಗುತ್ತೆ ನೋಡಿ ಅದೇ ಥರ ಪ್ರೀತಿ ಅನ್ನೋದು ಸಿಗುತ್ತೆ. ಪಾಯಿಲ್ ನಂಬರ್ 2. ಸೊ ಲೆಟ್ಸ್ ಸಿ. Pile number 2. Ascending the mountains, keep going forward. ಮುಂದೆ ಹೋಗ್ತಾ ಇರಿ. ಪಾಯಿಲ್ ನಂಬರ್ 2, ಹಿಂದೆ ತಿರುಗಿ ನೋಡಬೇಡಿ, ಮುಂದೆ ಹೋಗ್ತಾ ಇರಿ. ಓಕೆ, ಸೊ ಲೆಟ್ಸ್ ಸಿ ಪಾಯಿಲ್ ನಂಬರ್ 2. ಏಂಜಲ್ಸಿಂದ ಏನು ಮೆಸೇಜ್ ಇದೆ? ದ ಸಿಚುವೇಶನ್ ವಿಲ್ ಇಂಪ್ರೂವ್. ರೈಟ್ ನಾವು ಸಿಚುವೇಶನ್ಸ್ ಏನಿದೆ ನೋಡಿ ಅಲ್ಲಿ ಇಂಪ್ರೂವ್ಮೆಂಟನ್ನು ನೀವು ನೋಡಬಹುದು. ಇಂಪ್ರೂವಿಂಗ್ ಹೆಲ್ತ್. ಸೊ ಹೆಲ್ತಲ್ಲಿ 2 ಸಲ ಇಂಪ್ರೂವಿಂಗ್ ಬಂದಿದೆ. ಸೊ ಡೆಫಿನೆಟ್ಲಿ ನಿಮ್ಮ ಲೈಫಲ್ಲಿ ಇಂಪ್ರೂವ್ಮೆಂಟ್ ಖಂಡಿತವಾಗ್ಲೂ ಬರುತ್ತೆ ಪಾಯಿಲ್ ನಂಬರ್ 2. ಓಕೆ, ಸೊ ಫೈನಲ್ ಇದರಿಂದ ನೋಡೋಣ. ಡಿವೈನ್ ಟೈಮ್ ಕೂಡ ಇದೆ ಇಲ್ಲಿ. ಓಕೆ, ಸೊ ಡಿವೈನ್ ಟೈಮಲ್ಲಿ ವಿಶ್ವಾಸನ ಇಟ್ಕೊಳ್ಳಿ. ಓಕೆ, ಆ್ಯಂಡ್ ಇನ್ನೊಂದು ಏನು ಅಂತಂದರೆ ರೆಮಿಡಿ ಮಾಡಿ ನೀವು ಫ್ರೈಡೇ ಕಪ್ಪು ಇರುವೆಗೆ ಸಕ್ಕರೆಯನ್ನು ಹಾಕಿ. ಪಾಯಿಲ್ ನಂಬರ್ 2 ತುಂಬಾ ಒಳ್ಳೆಯದು. ಓಕೆ, ಸೊ ಎಸ್, ದಿಸ್ ಇಸ್ ಪಾಯಿಲ್ ನಂಬರ್ 2. ಐ ಹೋಪ್ ಇವತ್ತಿನ ರೀಡಿಂಗ್ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಗೇನಾದರೂ ಏನೋ ಪರ್ಸನಲ್ ರೀಡಿಂಗ್ ಬೇಕು ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ, ಅದು ಪೇಯ್ಡ್ ಆಗಿರುತ್ತೆ. ಸಿಗೋಣ ಇನ್ನೊಂದೊಳ್ಳೆ ರೀಡಿಂಗ್ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.